ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸ್ವರ್ಗ ನರಕ ಯಾರಿಗಾಗಿ ನೇಮಿಸಲ್ಪಟ್ಟಿವೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಸ್ವರ್ಗ ನರಕ ಯಾರಿಗಾಗಿ ನೇಮಿಸಲ್ಪಟ್ಟಿವೆ ಎಂಬ ಅಂಶವು. ಪ್ರಿಯರಾದ ದೇವರ ಮಕ್ಕಳಿರ, ಸ್ವರ್ಗವನ್ನು ಕುರಿತು ನರಕವನ್ನು ಕುರಿತು ಈ ಲೋಕದಲ್ಲಿ ಜನರಿಗೆ ನಂಬಿಕೆ ಇಲ್ಲ. ಕೆಲವರಿಗೆ ಮಾತ್ರ ನಂಬಿಕೆ ಇದೆ. ಸ್ವರ್ಗ ನರಕದ ಬಗ್ಗೆ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಅಂದರೆ ಬಹಳ ಮಂದಿ ಈ ಸ್ವರ್ಗದ ಬಗ್ಗೆ ನರಕದ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಪ್ರಿಯರೇ. ಈಗಿನ ಕಾಲದಲ್ಲಿ ಅನೇಕ ಚಾನಲ್ಗಳು ಬಂದಿವೆ, ಯೂಟ್ಯೂಬ್ ಚಾನಲ್ಗಳು. ಏನಪ್ಪ ಅಂದರೆ ದೇವರ ಬಗ್ಗೆ ಯೋಚನೆ ಮಾಡಲ್ಲ, ದೇವರ ಜ್ಞಾನದ ಬಗ್ಗೆ ಅರ್ಥ ಮಾಡಿಕೊಳ್ಳಲ್ಲ. ಒಟ್ಟಿನಲ್ಲಿ ತಮಗೇನು ಗೊತ್ತಿದೆಯೋ, ತಾವು ಏನು ತಿಳ್ಕೊಂಡಿದ್ದಾರೋ ಹಿರಿಯರ ಮೂಲಕ ಅವನ್ನು ಸಮಾಜಕ್ಕೆ ಪರಿಚಯ ಮಾಡ್ತಾ ಇರ್ತಾರೆ. ದೇವರು ಇದ್ದಾರಂತ ನಂಬ್ತೀರಾ, ಇರಲಿ. ದೇವರು ಇಲ್ಲ ಅಂತ ನಂಬ್ತೀರಾ, ಪರವಾಗಿಲ್ಲ. ಇದ್ದಾರಂತ ನಂಬಿದರೆ ನಿಮ್ಮ ಪಾಡಿಗೆ ಇರ್ತಾರೆ, ಇಲ್ಲ ಅಂತ ನಂಬಿದರೆ ನಿಮ್ಮ ಪಾಡಿಗಿಲ್ಲ. ಅಂದರೆ ದೇವ್ರಿಗೋಸ್ಕರ ಯಾರು ಕೂಡ ಪ್ರಯಾಸ ಪಡುವಂಥ ಅವಶ್ಯಕತೆ ಇಲ್ಲ. ಅದ್ರಿಗೋಸ್ಕರ ಯಾರು ಕೂಡ ತವಕ ಪಡಬೇಡಿ. ಇದ್ದಾರಂತ ಯಾರಾದರೂ ನಂಬ್ಕೊಂಡ್ರೆ ನಂಬ್ಕೊಳ್ಳಿ ಬಿಡು, ಇಲ್ಲ ಅಂತ ಹೇಳ್ಕೊಳ್ಳಿ ಬಿಡು. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಈ ಲೋಕದಲ್ಲಿ ಬದುಕೋದಕ್ಕೆ ಪ್ರಯಾಸ ಪಡಿ ಅಂತೇಳಿ ಕೆಲವರು ಮಾತನಾಡ್ತಾ ಇರ್ತಾರೆ. ಈ ಲೋಕದಲ್ಲಿ ನಾವು ಬದುಕಿದ್ದೀವಿ, ಜೀವಿಸ್ತಾ ಇದ್ದೀವಿ, ಚೆನ್ನಾಗಿ ಜೀವಿಸೋಣ. ಈ ಸ್ವರ್ಗದ ಬಗ್ಗೆ ನರಕದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಯಾಕೆ ನೀವು ಅದರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತೇಳಿ ಈ ರೀತಿ ಹೇಳ್ತಾರೆ ಪ್ರಿಯರೇ. ಹೇಳಿದಾಗ ಕೆಲವರು ಏನು ಮಾಡ್ತಾರೆ ಹೇಳಿ, ಅದ್ರ ಬಗ್ಗೆ ಯೋಚನೆ ಮಾಡದೆ ಈ ಸ್ವರ್ಗ ನರಕದ ಬಗ್ಗೆ ಮಾತನಾಡುವಾಗ ಕೆಲವರು ತಲೆ ಕೆಡಿಸ್ಕೊಳ್ಳಲ್ಲ, ಆಲೋಚನೆ ಮಾಡಲ್ಲ. ಆಲೋಚನೆ ಮಾಡದೆ ವ್ಯರ್ಥವಾಗಿ ತಮ್ಮ ದಿನಗಳನ್ನು ಕಳೀತಾ ಇರ್ತಾರೆ. ಕೊನೆಯದಾಗಿ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಹಾಗೇ ತಯಾರಾಗಿದೆ. ದೇವರ ಮಕ್ಕಳು ಎಂದು ಕ್ರೈಸ್ತರೆಂದು ಕರೆಯಲ್ಪಡ್ತಾ ಇದ್ದಾರಲ್ಲ, ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಈ ನರಕ ಸ್ವರ್ಗ ಇವೆಲ್ಲ ಕೂಡ ಏನೋ ಭಯಪಡಿಸೋದಕ್ಕೆ ಹೇಳಿರುವಂಥ ಮಾತುಗಳೇ ವಿನಃ ನಿಜವಾಗ್ಲೂ ಇಲ್ಲ ಅಂತ ಹೇಳ್ತಾರೆ. ಮೊಟ್ಟ ಮೊದಲು ಸ್ವರ್ಗ ನರಕ ಎನ್ನುವಂಥದ್ದು ಇದೆಯಾ, ಇದ್ದರೆ ಯಾರಿಗಾಗಿ ನೇಮಿಸಲ್ಪಟ್ಟಿವೆ, ಅನ್ನೋದು. ಪ್ರಿಯರಾದ ದೇವರ ಮಕ್ಕಳಿರ, ಸ್ವರ್ಗ ನರಕ ಇದೆ ಅಂತ ಗೊತ್ತಾಗಬೇಕಾದ್ರೆ ದೇವರ ಬಗ್ಗೆ ಗೊತ್ತಾಗಬೇಕು. ದೇವರ ಬಗ್ಗೆ ಅರ್ಥ ಆಗಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಬಗ್ಗೆ ನಮಗೆ ಅರ್ಥ ಆಗಬೇಕು. ನಮ್ಮ ಬಗ್ಗೆ ನಮಗೆ ಅರ್ಥ ಆಗದೆ ಹೋದರೆ ದೇವರು ಅರ್ಥ ಆಗಲ್ಲ. ನಮ್ಮ ಬಗ್ಗೆ ಅಂದರೆ ದಾನಿಯೇಲನು ಒಂದು ಮಾತನ್ನು ಮಾತಾಡ್ತಾರೆ. ಒಂದು ಮಾತು ಏನಪ್ಪ ಅಂತ ನೋಡುವಾಗ, ದಾನಿಯೇಲ ಗ್ರಂಥ 7ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತಿರುತ್ತೆ ಪ್ರಿಯರೇ. ದಾನಿಯೇಲನು 7ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರೇ. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತು. ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತು. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತು. ಅಂದರೆ ಸ್ವರ್ಗ ನರಕ ಅರ್ಥ ಆಗಬೇಕಾದ್ರೆ ದೇವರು ಅರ್ಥ ಆಗಬೇಕು. ದೇವರು ಅರ್ಥ ಆಗಬೇಕಾದ್ರೆ ಮೊಟ್ಟ ಮೊದಲು ನಾವು ಯಾರು ಎನ್ನುವಂಥದ್ದು ಅರ್ಥ ಆಗಬೇಕು. ನಾವು ಅಂದರೆ ನೀನು ಯಾರು ಎನ್ನುವಂಥದ್ದು ಅರ್ಥ ಆಗಬೇಕು. ನೀನು ಯಾರು ಎನ್ನುವಂಥದ್ದು ಅರ್ಥ ಆಗದೆ ಹೋದರೆ ನಿನಗೆ ದೇವರು ಅರ್ಥ ಆಗಲ್ಲ. ದೇವರು ಅರ್ಥ ಆಗದೆ ಹೋದರೆ ಸ್ವರ್ಗ ನರಕದ ಬಗ್ಗೆ ಗೊತ್ತಾಗಲ್ಲ. ಸ್ವರ್ಗ ನರಕದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಪ್ರಿಯರ ದೇವ್ರ ಮಕ್ಕಳಿರ, ಈ ಸಮಾಜದಲ್ಲಿ ಮೊಟ್ಟ ಮೊದಲು ನಾವು ಯಾರು ಎನ್ನುವಂಥದ್ದು ಅರ್ಥ ಆಗಬೇಕು. ಈ ಲೋಕದಲ್ಲಿ ತಿಳ್ಕೊಳ್ಳೋದಕ್ಕೆ ಯಾರಾದರೂ ಇಷ್ಟಪಡ್ತಾ ಇದ್ದಾರಂತ ನೋಡುವಾಗ ಎಲ್ಲರಿಗೂ ಒಂದೇ ಒಂದು ಗುಂಗು ಇದೆ ರೀ. ಈ ಲೋಕದಲ್ಲಿ ಹೇಗಾದರೂ ಮಾಡಿ ನಾನು ಸುಖವಾಗಿ ಬಾಳಬೇಕು, ಹೌದಲ್ವ? ಎಲ್ಲರಿಗೂ ಇದ್ದಂಥ ಒಂದು ಯೋಚನೆ, ಕೆಲಸಗಳು,
ಪ್ರಯಾಸಗಳು, ಕಷ್ಟಗಳು, ಹೋರಾಟಗಳು ಏನೇನಿದೆ ಎಲ್ಲ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ, ಎಲ್ಲದರ ಹಿಂದೆ ಇರುವಂಥದ್ದು ಒಂದೇ, ಈ ಲೋಕದಲ್ಲೇ ನಾನು ಹೇಗಾದರೂ ಮಾಡಿ ಸುಖವಾಗಿ, ಆನಂದವಾಗಿ, ನೆಮ್ಮದಿಯಿಂದ ನನ್ನ ಜೀವಿತ ಕಳಿಬೇಕು ಅಂತ. ಅದು ಬಿಟ್ಟರೆ ಬೇರೆ ಆಲೋಚನೆ ಇಲ್ಲ. ಲೋಕದಲ್ಲಿ ಇದ್ದವರಿಗೂ, ದೇವರನ್ನು ನಂಬಿದ್ದೇವೆ ಅಂತ ಹೇಳಿರುವಂಥ ಕ್ರೈಸ್ತರಿಗೂ ಹೆಚ್ಚಾಗಿ ಇದೇ ಆಲೋಚನೆ. ನಿಜವಾದ ಭಕ್ತರಿರ್ತಾರೆ, ಅಲ್ಲಲ್ಲಿ ಒಳ್ಳೆಯ ಭಕ್ತರಿರ್ತಾರೆ, ಯಥಾರ್ಥವಾದಂಥ ಭಕ್ತರಿರ್ತಾರೆ. ಈ ಯಥಾರ್ಥವಾದಂಥ ಭಕ್ತರು, ಒಳ್ಳೆಯ ಭಕ್ತರು ಏನು ಮಾಡ್ತಾರೆ ಅಂದರೆ, ದೇವರಿಗೆ ಹತ್ತಿರ ಆಗಬೇಕು, ದೇವರು ಮೆಚ್ಚುವಂಥ ರೀತಿಯಲ್ಲಿ ನಾನು ಬದುಕಬೇಕು, ನಾನು ಒಂದು ವೇಳೆ ಸತ್ತೋದರೆ ನಾನು ದೇವರ ಬಳಿಗೆ ಸೇರಬೇಕು ಅಂತಾರೆ. ಈ ಲೋಕದಲ್ಲಿ ಕೋರಿಕೆಗಳನ್ನು ಇಟ್ಟುಕೊಂಡು, ಆಸೆಗಳನ್ನು ಇಟ್ಟುಕೊಂಡು ಮನುಷ್ಯನು ಬದುಕಲ್ಲ. ಅವ್ರು ಯಾರಪ್ಪ ಅಂತಂದರೆ ದೇವರ ಭಕ್ತರು, ನಿಜವಾದ ಭಕ್ತರು. ಈ ದಿನಗಳಲ್ಲಿ ಅನೇಕ ಮಂದಿ ಭಕ್ತರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಎಲ್ಲರೂ ಭಕ್ತರಲ್ಲ, ಸ್ವಲ್ಪ ಇದ್ದಾರೆ, ಸ್ವಲ್ಪ ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣ್ತಾರೆ. ಅದರಲ್ಲಿ ನಾವಿದ್ದೀವ ಇಲ್ವ ಅಂತೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಇವಾಗ ದಾನಿಯೇಲನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ದಾನಿಯೇಲನಾದ ನನ್ನ ಆತ್ಮದಲ್ಲಿ ವ್ಯಥೆಗೊಂಡಿತು ಅಂತಾನೆ. ದಾನಿಯೇಲನಾದ ನನ್ನ ಆತ್ಮ ಅಂದರೆ ಒಂದು ಮಾತು ಗಮನಿಸ್ರಿ, ನನ್ನ ಶರೀರದೊಳಗೆ ವ್ಯಥೆಗೊಂಡಿತು, ನನ್ನ ಶರೀರದೊಳಗೆ ನನ್ನ ಆತ್ಮ ಇದೆ ಅಂತಾನೆ. ದಾನಿಯೇಲನಾದ ನಾನು ನನ್ನ ಶರೀರದೊಳಗೆ ಇದ್ದೇನೆ ಅಂತ ಹೇಳ್ತಾನೆ. ನನ್ನ ಶರೀರದೊಳಗೆ ನಾನಿದ್ದೀನಿ. ಇವಾಗ ನೀವು ಕೂಡ ನಿಮ್ಮ ಶರೀರದೊಳಗೆ ಇದ್ದೀರಾ. ನೀವು ಕೂಡ ಎಲ್ಲಿದ್ದೀರಾ ಅಂತ ನೋಡುವಾಗ, ನಿಮ್ಮ ಶರೀರದೊಳಗೆ ನೀವಿದ್ದೀರಾ. ನೀವು ಹೇಗೆ ಇದ್ದೀರಾ? ನೀವು ಹೇಗೆ ಇದ್ದೀರಾ? ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯರವರು ಹೇಗಿದ್ದಾರೆ? ಸಿದ್ದರಾಮಯ್ಯರವರು ಧರಿಸಿಕೊಂಡಿರುವಂಥ ಒಂದು ದೇಹವನ್ನು ಹೊರಗಡೆ ನಾವು ನೋಡ್ತಾ ಇದ್ವಿ ವಿನಃ, ಆ ದೇಹದ ಒಳಗಡೆ ಆತ್ಮ ಇದೆ, ಸಿದ್ದರಾಮಯ್ಯ ಎಂಬ ಆತ್ಮ. ಆ ಆತ್ಮ ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಂಥ ಆತ್ಮ. ಅದೇ ಪ್ರಕಾರ ಇವಾಗ ನೀವಿದ್ದೀರಾ, ನೀವೆಲ್ಲರೂ ಸ್ತ್ರೀಯರು ಇಲ್ಲ ಪುರುಷರು. ಸ್ತ್ರೀ ಪುರುಷರು ಎಂಬುವಂಥ ಆಕಾರ ಈ ದೇಹಕ್ಕೆ, ಈ ಶರೀರಕ್ಕೆ. ಆತ್ಮಕ್ಕೆ ಸ್ತ್ರೀ ಪುರುಷರು ಎಂಬ ಲಿಂಗಭೇದ ಇಲ್ಲ. ಆತ್ಮಕ್ಕೆ ಸ್ತ್ರೀ ಪುರುಷರು ಎಂಬ ಲಿಂಗಭೇದ ಇರುವುದಿಲ್ಲ. ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ, ನೀವು ಆತ್ಮ ಎಂಬ ನೀವು ಯಾವ ಆಕಾರದಲ್ಲಿದ್ದೀರಾ? ಎಂತಹ ಆಕಾರದಲ್ಲಿದ್ದೀರಾ? ನಿಮ್ಮ ಆಕಾರ ಏನು ಅಂತ ನೋಡುವಾಗ, ನಿಮ್ಮ ಆಕಾರ ಎನ್ನುವಂಥದ್ದು ನಿಮಗೂ ಗೊತ್ತಿಲ್ಲ, ನನ್ನ ಆಕಾರ ಎನ್ನುವಂಥದ್ದು ನನಗೂ ಗೊತ್ತಿಲ್ಲ. ನಿಮ್ಮನ್ನು ನಾನು ನೋಡ್ತಿರೋದು ಕೇವಲ ಹೊರನೋಟ ಮಾತ್ರ, ಕೇವಲ ಶರೀರ ಮಾತ್ರ. ನೀವು ಒಳಗಡೆ ಇದ್ದೀರಾ, ಆತ್ಮವಾಗಿದ್ದೀರಾ. ಆತ್ಮ ಎಂಬ ನೀವು ನಿಮ್ಮ ದೇಹದೊಳಗೆ ನೀವಿದ್ದೀರಾ. ಆತ್ಮ ಎಂಬ ನಾನು ನನ್ನ ದೇಹದೊಳಗೆ ನಾನಿದ್ದೀನಿ. ಈ ಆತ್ಮ ಎಂಬ ನಾನಾಗಿರ್ಬೋದು, ಈ ಆತ್ಮ ಎಂಬ ನೀವಾಗಿರ್ಬೋದು, ಎಲ್ಲಿಂದ ಬಂದಿದ್ದೀರಾ ಅಂತ ನೋಡುವಾಗ, ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನ. ಪ್ರಿಯರೇ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು, ಆತ್ಮವು ತನ್ನನ್ನು ದಯಾಪಾಲಿಸಿದ ದೇವರ ಬಳಿಗೆ ಸೇರುವುದು. ಆತ್ಮ ಎಲ್ಲಿಂದ ಬಂದಿದೆ ಅಂತ ನೋಡುವಾಗ, ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಂಥ ಜೀವಾತ್ಮ. ಅಂದರೆ ನೀವೆಲ್ಲರೂ ಎಲ್ಲಿಂದ ಬಂದಿದ್ದೀರಾ ಅಂತ ನೋಡುವಾಗ, ಸಾಕ್ಷಾತ್ತು ಪರಮಾತ್ಮನ ಮೂಲಕ. ದೇಶವನ್ನು ಆಳುವಂಥ ಪ್ರಧಾನಿಯಾಗಿರ್ಬೋದು, ಇಲ್ಲ ರಾಜ್ಯವನ್ನು ಆಳುವಂಥ ಮುಖ್ಯಮಂತ್ರಿಗಳು ಆಗಿರ್ಬೋದು, ಇಲ್ಲ ಒಂದು ಮನೆಯಲ್ಲಿದ್ದಂಥ ಒಬ್ಬ ಸಾಮಾನ್ಯವಾದಂಥ ಒಬ್ಬ ಮನುಷ್ಯನಾಗಿರ್ಬೋದು, ಟೋಟಲ್ ಈ ಭೂಮಿಯ ಮೇಲೆ ಇದ್ದಂಥ ಸರ್ವಮಾನವರು ದೇವರ ಮೂಲಕ ಬಂದಂಥ ಜೀವಾತ್ಮಗಳು. ಎಲ್ಲರೂ ಕೂಡ ದೇವರ ಮೂಲಕ ಬಂದವರು. ಅಂದರೆ ನಾವು ಎಲ್ಲಿದ್ದೀವಿ, ಯಾರಲ್ಲಿದ್ದೀವಿ ಅಂತ ನೋಡುವಾಗ, ದೇವರಲ್ಲಿದ್ದೀವಿ. ದೇವರಲ್ಲಿ ನಾವೆಲ್ಲರಿದ್ದೀವಿ. ದೇವರಲ್ಲಿ ಇದ್ದಂಥ ನಾವು ಈ ಲೋಕಕ್ಕೆ ಬಂದಿದ್ದೀವಂದರೆ
ಅದು ಯಾರ ಸಂಕಲ್ಪ, ಯಾರ ಕೆಲಸ, ಯಾರ ಉದ್ದೇಶ ಅಂತ ನೋಡುವಾಗ ಅದು ದೇವರ ಉದ್ದೇಶ. ದೇವರ ಉದ್ದೇಶ ಇಲ್ಲದೆ ನೀನು ಬಂದಿಲ್ಲ, ನಾನು ಬಂದಿಲ್ಲ, ನಾನು ಬರಬೇಕಂದ್ರೂ ನೀನು ಬರಬೇಕಂದ್ರೂ ದೇವರ ಉದ್ದೇಶ ಇದೆ. ದೇವರ ಕೃಪೆ ಮೂಲಕ ನಾವೆಲ್ಲರೂ ಬಂದಿದ್ದೇವೆ. ನಮ್ಮ ಆತ್ಮ, ಜೀವಾತ್ಮ ಪರಮಾತ್ಮನ ಮೂಲಕ ಬಂದಂಥ ಜೀವಾತ್ಮ. ಒಂದು ಕಾಲದಲ್ಲಿ ಪರಮಾತ್ಮನಲ್ಲಿ ನಾವೆಲ್ಲರಿದ್ದೀವಿ. ಆತನು ಸರ್ವಶಕ್ತನು. ಆತನ ಮೂಲಕ ನಾವೆಲ್ಲರೂ ಬಂದಿದ್ದೇವೆ ಪ್ರಿಯರೇ. ಅಂದರೆ ಆತ್ಮ ಆಗಿರುವಂಥ ನಾವು ಇದ್ದೀವಿ. ಈ ಆತ್ಮ ಆಗಿರುವಂಥ ನಾವು ಹೇಗಿದ್ದೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಈ ಆತ್ಮ ಆಗಿರುವಂಥ ನಾವು ಎಂಥ ಆಕಾರದಲ್ಲಿದ್ದೀವಿ ಅನ್ನುವಂಥದ್ದು ನಾವು ನೋಡಿಲ್ಲ. ಆ ಆತ್ಮ ಸಾಕ್ಷಾತ್ತು ದೇವರ ಮೂಲಕ ಬಂದಿದೆ ಎಂದು ಸತ್ಯವೇದ ಗ್ರಂಥವು ಹೇಳುವಂಥದ್ದು. ಏನ್ರಿ, ನಮ್ಮೊಂದು ನಿಜ ಸ್ವರೂಪವನ್ನು, ನಮ್ಮೊಂದು ಆತ್ಮದ ಒಂದು ನಿಜವನ್ನು ತಿಳಿಸ್ತಾ ಇದೆ ರೀ. ಈ ಆತ್ಮ ದೇವರ ಮೂಲಕ ಬಂದಿದೆ. ಆ ದೇವರು ಹೇಗೆ ಇದ್ದಾರೆ ಅಂತ ಬೈಬಲ್ ಗ್ರಂಥ ಹೇಳಿದೆ. ಆತ್ಮಸ್ವರೂಪನು, ದೇವರು ಹೇಗಿದ್ದಾರಂತೆ? ಆತ್ಮಸ್ವರೂಪನು. ಆತನು ನಿರ್ಲಯನು, ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು. ಏನ್ರಿ, ಮಾನವ ನೇತ್ರಗಳಿಗೆ ಕಾಣದೇ ಇದ್ದಂಥ ಮಹಾಶಕ್ತನು ಪರಮಾತ್ಮನು. ಈ ಪರಮಾತ್ಮನ ಬಗ್ಗೆ ಈ ಲೋಕ ಏನಾದರೂ ಅರ್ಥ ಮಾಡಿಕೊಂಡಿದೆಯಾ ಅಂತ ನೋಡುವಾಗ ಅರ್ಥ ಮಾಡಿಕೊಂಡಿಲ್ಲ, ತಿಳ್ಕೊಂಡಿಲ್ಲ, ಇವಾಗಲೂ ಕೂಡ ತಿಳ್ಕೊಂಡಿಲ್ಲ. ಅದಕ್ಕೆ ಒಂದೇ ಮಾತಿನಲ್ಲಿ ತಿಳ್ಕೊಳ್ಳದೆ ಇರುವುದರಿಂದ ದೇವರು ಇಲ್ಲ ಅಂತ ಹೇಳ್ತಾರೆ ಪ್ರಿಯರೇ. ಕೆಲವು ಕೊಳುಕು ಮೋರಿ ಚಾನಲ್ಗಳನ್ನು ಇಟ್ಕೊಂಡು ಅದಕ್ಕೆ ಕೊಳುಕು ಮೋರಿ ಚಾನಲ್ಗಳಂತ ಹೇಳ್ತಾ ಇರ್ತೀನಿ ಅವಾಗ. ಯಾಕೆಪ್ಪ ಅಂದರೆ ಪರಿಶೋಧನೆ ಇರಲ್ಲ, ಧ್ಯಾನ ಇರಲ್ಲ. ಒಟ್ಟಿನಲ್ಲಿ ದೇವ್ರು ಕೊಟ್ಟಂಥ ಎಲ್ಲವನ್ನು ಕೂಡ ಅನುಭವಿಸಿ ಕೊನೆಯದಾಗಿ ದೇವರೇ ಇಲ್ಲ ಅಂದ್ಬಿಡ್ತಾನೆ. ನೀವು ಏನು ಸಮಾಜಕ್ಕೆ ಕಲಿಸ್ಕೊಡ್ತಾ ಇದ್ದಾನೆ ಅಂತ ನೋಡುವಾಗ ಏನು ಸಮಾಜಕ್ಕೆ ಕಲಿಸಿಕೊಡುವಂಥದ್ದೇನು? ತಪ್ಪು ಸಿದ್ಧಾಂತಗಳನ್ನು, ತಪ್ಪು ಬೋಧನೆಗಳನ್ನು. ಇಂಥವ್ರ ಮಾತನ್ನು ಕೇಳಿ ಯಾರು ಕೆಟ್ಟೋಗ್ತಾರೆ? ಬರುವಂಥ ಏನ್ರಿ ಹುಡುಗರು ಕೆಟ್ಟೋಗ್ತಾ ಇದ್ದಾರೆ. ಕೆಟ್ಟೋಗಿ ಇಷ್ಟ ಬಂದಾಗಿ ಜೀವಿಸ್ತಾ ಇದ್ದಾರೆ, ದಾರಿ ತಪ್ಪುತ್ತಾ ಇದ್ದಾರೆ. ಅದಕ್ಕೆ ಸತ್ಯವೇದ ಗ್ರಂಥ ತಿಳಿಸ್ತಾ ಇದೆ, ನಾವೆಲ್ಲರೂ ಆತ್ಮಗಳು. ಈ ಆತ್ಮಗಳು ಈ ಲೋಕ ಬಿಟ್ಟು ಹೋಗಬೇಕು. ಹೋಗೋದಕ್ಕಿಂತ ಮುಂಚೆ ಈ ಲೋಕದಲ್ಲಿ ಇದ್ದೀವಿ, ಈ ಲೋಕಕ್ಕೆ ಬಂದಿದ್ದೀವಿ. ಎಲ್ಲಿಂದ ಬಂದಿದ್ದೀವಿ ಅಂತ ನೋಡುವಾಗ ಸಾಕ್ಷಾತ್ತು ದೇವರ ಮೂಲಕ ಬಂದಿದ್ದೀವಿ. ದೇವರ ಮೂಲಕ ಬಂದಂಥ ನಾವು ಮತ್ತೆ ದೇವರ ಬಳಿಗೆ ಸೇರಬೇಕು. ಇವಾಗ ದೇವರ ಮೂಲಕ ಬಂದಿರುವಂಥದ್ದು ಆತ್ಮ ಆಗಿರುವಾಗ, ಈ ಆತ್ಮ ದೇವರಿಂದ ಬಂದಿರುವಾಗ ಆ ದೇವರು ಇದ್ದಾರಾ ಇಲ್ವ ಅಂತ ನೋಡುವಾಗ ಆ ದೇವರು ಇದ್ದಾರೆ. ಆ ದೇವರು, ಪ್ರಿಯರ ದೇವ್ರ ಮಕ್ಕಳಿರ, ಇದ್ದಾರೆ ಅನ್ನೋದಕ್ಕೆ ಅನೇಕ ಮಂದಿ ಭಕ್ತರು ಬೋಧನೆ ಮಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಮಂದಿ ಭಕ್ತರು. ಮೊಟ್ಟ ಮೊದಲು ಮಾನವರು ಯಾರು? ಆದಾಮನಾಗಿರ್ಬೋದು, ಅವ್ವಳು ಆಗಿರ್ಬೋದು. ಅವರು ಕೂಡ ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರೆ. ಅವರು ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರೆ. ಅವರ ಸಂತಾನದವರು ಕೂಡ ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರೆ. ದೇವರ ಮೂಲಕ ನಾವು ಬಂದಿದ್ದೇವೆ ಅಂತ ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರೆ ಪ್ರಿಯರೇ. ಆದಾಮನು ಪರಿಚಯ ಮಾಡಿದ್ದಾನೆ, ಅವ್ವಳು ಪರಿಚಯ ಮಾಡಿದ್ದಾರೆ ತನ್ನ ಮಕ್ಕಳಿಗೆ. ಅದೇ ಪ್ರಕಾರ ಕೆಲವರು ಭಕ್ತರು ಪರಿಚಯ ಮಾಡಿದ್ದಾರೆ, ದೇವರಿದ್ದಾರೆ. ನಂತರ ಪ್ರವಾದಿಗಳು ಪರಿಚಯ ಮಾಡಿದ್ದಾರೆ, ಭಕ್ತರು ಪರಿಚಯ ಮಾಡಿದ್ದಾರೆ, ಅರಸರು, ಮೇಧಾವಿಗಳು, ಅನೇಕರು ದೇವರು ಇದ್ದಾರೆ ಎಂದು ಪರಿಚಯ ಮಾಡಿದ್ದಾರೆ. ಇನ್ನು ಕೆಲವರು ಮೂಢರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಆ ತಂದೆಯಾದ ಪರಮಾತ್ಮನನ್ನು ಪರಿಚಯ ಮಾಡದೆ ಏನು ಮಾಡಿದ್ದಾರೆ? ಒಂದು ಹೂಳ ಇದು ದೇವರು, ಒಂದು ಕಪ್ಪೆ ಇದು ದೇವರು, ಒಂದು ಹಾವು ಇದು ದೇವರು, ಒಂದು ಗಿಡ ಇದು ದೇವರು, ಒಂದು ಹಣ್ಣು ಇದು ದೇವರು ಅಂತೇಳಿ ಈ ರೀತಿ ಪರಿಚಯ ಮಾಡಿದ್ದಾರೆ. ಅಂದರೆ ಜಗತ್ತನ್ನು ಉಂಟು ಮಾಡಿರುವಂತಹ ಪರಮಾತ್ಮನಿರುವಾಗ ಆ ಪರಮಾತ್ಮನನ್ನು ಕುರಿತು ಪರಿಚಯ ಮಾಡೋದು ಬಿಟ್ಟು ಈ ಲೋಕ ಇನ್ನೊಂದು ರೀತಿಯಲ್ಲಿ ಪರಿಚಯ ಮಾಡಿದೆ ಪ್ರಿಯರೇ, ಮತ್ತೊಂದು ರೀತಿಯಲ್ಲಿ, ಅಂದರೆ ದಾರಿ ತಪ್ಪಿಸಿದೆ. ಪ್ರಿಯರ ದೇವರ ಮಕ್ಕಳಿರ, ಆಲೋಚನೆ ಮಾಡಿ, ದೇವರನ್ನು ಕುರಿತು ಎಲ್ಲ ಪ್ರವಾದಿಗಳು, ಅರಸರು, ನ್ಯಾಯಸ್ಥಾಪಕರು ಇವರೆಲ್ಲರೂ ಕೂಡ ಪರಿಚಯ ಮಾಡ್ಕೊಂಡು ಬಂದಿದ್ದಾರೆ. ಕೊನೆಯದಾಗಿ
ದೈವಕುಮಾರನಾಗಿರುವಂಥ ಕ್ರಿಸ್ತನು ಕೂಡ ಅದ್ಭುತ ರೀತಿಯಲ್ಲಿ ಪರಿಚಯ ಮಾಡಿದ್ದಾನೆ. ದೇವರ ಬಗ್ಗೆ ಪರಿಚಯ ಮಾಡಿದ್ದಾನೆ, ಪರಲೋಕದ ಬಗ್ಗೆ, ನರಕದ ಬಗ್ಗೆ ಅನೇಕ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಇದ್ದದ್ದು ಇದ್ದ ಹಾಗೆ ಪರಿಚಯ ಮಾಡಿರುವಂಥ ಆತನನ್ನು ಕುರಿತು ಈ ಲೋಕ ಏನು ಪರಿಚಯ ಮಾಡಿದೆ? ಇದೊಂದು ಮತಕ್ಕೆ ಸಂಬಂಧಪಟ್ಟಿರುವಂಥ ಮಾರ್ಗ ಅಂತೇಳಿ ಪರಿಚಯ ಮಾಡಿದೆ. ಇದು ಒಂದು ಮತಕ್ಕೆ ಸಂಬಂಧಪಟ್ಟಿದೆ ಅಂತ, ಇದು ಒಂದು ಜಾತಿಗೆ ಸಂಬಂಧಪಟ್ಟಿದೆ, ಇದು ವಿದೇಶಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಪರಿಚಯ ಮಾಡಿ ಇದೊಂದು ಗುಂಪು ದಾರಿ ತಪ್ಪಿಸಿಬಿಟ್ಟಿದೆ. ಅಂದರೆ ದೇವರನ್ನು ಕುರಿತು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡದೆ ದಾರಿ ತಪ್ಪಿಸಿದ್ದಾರೆ ಪ್ರಿಯರೇ. ಅದು ನಡೀತಾನೇ ಇದೆ ಪ್ರಿಯರ ದೇವ್ರ ಮಕ್ಕಳ. ದೇವರು ಇದ್ದಾರೆ, ದೇವರ ಕಣ್ಣಿಗೆ ಕಾಣಲ್ಲ. ಆತನು ಆತ್ಮಸ್ವರೂಪನು, ಅದಕ್ಕೆ ನಂಬಿ ಅಂತ ಹೇಳ್ತಾರೆ. ಆತನು ದೇವರು ಕಣ್ಣಿಗೆ ಕಾಣಲ್ವಲ್ಲ, ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನು ಏನು ಮಾಡಬೇಕಂತ ಹೇಳ್ತಾರೆ? ನಂಬಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ ನಿಮಗೆ ರುಜುಗಳು ಬೇಕು ಅಂದರೆ ಈ ಪ್ರಕೃತಿಯೇ ರುಜುಗಳು. ಈ ಪ್ರಕೃತಿಯಲ್ಲಿ ಯಾವುದೇ ಆಗಿರ್ಬೋದು, ಒಂದು ಗಿಡಗಳು, ಮರಗಳು, ಹಣ್ಣುಗಳು, ಹಂಪಲಗಳು, ಕೊನೆಯದಾಗಿ ನಿನ್ನ ದೇಹ ರುಜು. ಅಂದರೆ ದೇವರು ಇದ್ದಾರೆ ಅನ್ನೋದಕ್ಕೆ ರುಜು ಬೇಕು ಅಂದರೆ ಟೋಟಲಿ ಪ್ರಕೃತಿಯಲ್ಲಿ ಯಾವುದನ್ನು ನೀನು ಪರಿಶೋಧನೆ ಮಾಡಿದ್ರೂ ಕೂಡ ಅದರ ಹಿಂದೆ ದೇವರ ಕೆಲಸ ಇದೆ ಎಂದು ಗೊತ್ತಾಗುತ್ತೆ, ಬುದ್ಧಿಗೆ ಗೊತ್ತಾಗುತ್ತೆ. ಕೊನೆಯದಾಗಿ ನಿನ್ನ ದೇಹವನ್ನು ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ನೀನು ಪರಿಶೋಧನೆ ಮಾಡುವಾಗ ಅಲ್ಲಿ ಕೂಡ ಗೊತ್ತಾಗುತ್ತೆ ನನ್ನ ದೇಹದ ಹಿಂದೆ ದೇವರ ಕೆಲಸ ಇದೆ ಅಂತ. ಅದು ಬುದ್ಧಿವಂತರಿಗೆ ಗೊತ್ತಾಗುತ್ತೆ, ಅವಿವೇಕಿಗಳಿಗೆ ಗೊತ್ತಾಗಲ್ಲ. ಬುದ್ಧಿವಂತರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಬುದ್ಧಿಯಿಂದ, ಜ್ಞಾನದಿಂದ ನೀನು ಪರಿಶೋಧನೆ ಮಾಡುವಾಗ, ಆಲೋಚನೆ ಮಾಡುವಾಗ, ನೀನು ಹುಡುಕುವಾಗ ಅಲ್ಲಿ ಗೊತ್ತಾಗುತ್ತೆ. ನಿನ್ನ ಹೃದಯವನ್ನು ಪರಿಶೋಧನೆ ಮಾಡಿದ್ರೂ ಗೊತ್ತಾಗುತ್ತೆ, ನಿನ್ನ ನರಗಳನ್ನು ಪರಿಶೋಧನೆ ಮಾಡಿದ್ರೂ ಗೊತ್ತಾಗುತ್ತೆ. ಓಕೆನಾ? ಕೊನೆಯದಾಗಿ ನಿನ್ನ ತಲೆಯಲ್ಲಿರುವಂಥ ಕೂದಲಗಳನ್ನು ಪರಿಶೋಧನೆ ಮಾಡಿದ್ರೂ ಗೊತ್ತಾಗುತ್ತೆ. ಪರಿಶೋಧನೆ ಮಾಡಿ ತಿಳ್ಕೊಂಡ್ರೆ ಎಲ್ಲದರಲ್ಲಿ ಗೊತ್ತಾಗುತ್ತೆ ಇದು ದೇವರ ಕೆಲಸ, ಇದು ದೇವರ ಕೆಲಸ, ಪ್ರಕೃತಿ ದೇವರ ಕೆಲಸ, ಪ್ರಕೃತಿಯ ಹಿಂದೆ ದೇವರು ಇದ್ದಾರೆ. ಅದಕ್ಕೆ ಬೈಬಲ್ ಕೂಡ ಅದೇ ಪ್ರಕಾರ ಹೇಳುತ್ತಾ ಅಥವಾ ಭಿನ್ನವಾಗಿ ಹೇಳುತ್ತಾ ಅಂತ ನೋಡುವಾಗ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ 16ನೇ ವಚನವನ್ನು ನೋಡಿ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯೂ ಇರಲಿ. ಆಮೇನ್. ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ನೋಡುವಾಗ ಪ್ರತಿಯೊಂದರಲ್ಲಿ ಆತನ ಗುಣಗಳು ಕಾಣ್ತಾ ಇದೆ. ಆತನು ಹೇಗೆ ಇದ್ದಾನಂತ ನೋಡುವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಆತನು ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನನ್ನು ಮಾನವರಲ್ಲಿ ಯಾರು ಕೂಡ ನೋಡಿಲ್ಲ, ನೋಡಲಾರರು, ಕಾಣಲಾರರು ಅಂತ. ಓಕೆನಾ? ಮತ್ತು ಆತನನ್ನು ನೋಡಬೇಕಂದ್ರೆ ಈ ದೇಹವು ಬಿಡಬೇಕು ಪ್ರಿಯರೇ. ಈ ಲೋಕ ನಾವು ಬಿಟ್ಟು ಹೋಗಬೇಕು. ಈ ಲೋಕ ಬಿಟ್ಟು ಹೋಗುವಂಥ ದಿನ ಯಾವುದು? ಅದು ಮರಣದ ದಿನ. ಈ ಲೋಕವನ್ನು ಬಿಟ್ಟು ಹೋಗುವಂಥ ದಿನ ಯಾವುದು? ಮರಣದ ದಿನ. ಈ ಲೋಕ ಬಿಟ್ಟು ಹೋದ ಮೇಲೆ ಅವಾಗ ನಾವು ಹೇಗೆ ಇದ್ದೀವಿ ಅಂತ ಗೊತ್ತಾಗುತ್ತೆ. ನಾವು ಹೇಗಿದ್ದೀವಿ ಈ ಲೋಕ ಬಿಟ್ಟೋದ ಮೇಲೆ ನಮ್ಮ ಆತ್ಮ ಆಗಿರುವಂಥ ನಾವು ಹೇಗೆ ಯಾವ ಆಕಾರದಲ್ಲಿದ್ದೀವಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗ ದೇವರು ಗೊತ್ತಾಗ್ತಾರೆ, ಸ್ವರ್ಗ ಅರ್ಥ ಆಗುತ್ತೆ, ನರಕನೂ ಅರ್ಥ ಆಗುತ್ತೆ. ಏನ್ರಿ, ಆ ಸ್ವರ್ಗ ಎನ್ನುವಂಥದ್ದು, ಆ ನರಕ ಎನ್ನುವಂಥದ್ದು, ದೇವರು ಎನ್ನುವಂಥದ್ದು ಕಣ್ಣಿಗೆ ಕಾಣದೇ ಇರುವುದರಿಂದ ದೇವರು ಏನು ಮಾಡಿದಾರಂತ ನೋಡುವಾಗ ತನ್ನ ಭಕ್ತಾದಿಗಳನ್ನು ಕಳಿಸ್ಕೊಟ್ಟು ಅವ್ರಿಗೆ ದರ್ಶನವನ್ನು ಕೊಟ್ಟು ಅವ್ರ ಮೂಲಕ ಗ್ರಂಥವನ್ನು ಬರೆಸಿ ನಮ್ಮ ಕೈಗೆ ತಲುಪಿಸಿದ್ದಾರೆ. ಕೊನೆಯದಾಗಿ ತನ್ನ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಸಂಪೂರ್ಣವಾದಂಥ ಜ್ಞಾನವನ್ನು ಅಂದರೆ ದೇವರನ್ನು ತಿಳ್ಕೊಳ್ಳೋದಕ್ಕೆ, ಪರಲೋಕವನ್ನು ಕುರಿತು ತಿಳಿದುಕೊಳ್ಳೋದಕ್ಕೆ, ನರಕವನ್ನು ಕುರಿತು ತಿಳಿದುಕೊಳ್ಳೋದಕ್ಕೆ, ತಿಳಿದುಕೊಂಡು ನಂಬಿ ಜೀವಿಸೋದಕ್ಕೆ ಎಷ್ಟು ರುಜುಗಳು ಬೇಕೋ ಎಲ್ಲ ರುಜುಗಳನ್ನು ದೇವರು
ತನ್ನ ಭಕ್ತಾದಿಗಳ ಮೂಲಕ ಬರೆಸಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಪ್ರಿಯರ ದೇವ್ರ ಮಕ್ಕಳಿರ, ಇದನ್ನು ಪಡೆದುಕೊಂಡಿರುವಂಥ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ, ಧ್ಯಾನಿಸ್ತಾ ಇದ್ದೀವ, ಓದ್ತಾ ಇದ್ದೀವ, ಪಾಲಿಸ್ತಾ ಇದ್ದೀವ ಅಂತ ನೋಡುವಾಗ ನಾವು ಹೆಚ್ಚಾಗಿ ಈ ಲೋಕದಗೋಸ್ಕರ ನಾವು ಸಮಯ ಕೊಡ್ತಾ ಇರ್ತೀವಿ. ಈ ಲೋಕದಗೋಸ್ಕರ ನೋಡಿ, ಎಲ್ಲ ಕ್ರೈಸ್ತರನ್ನು ಒಂದು ಸಾರಿ ಗಮನಿಸ್ತೀರಿ ಪ್ರಿಯರ ದೇವ್ರ ಮಕ್ಕಳಿರ, ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ದೇವರಿಗೆ ಒಳಪಟ್ಟು ದೇವರ ವಾಕ್ಯವನ್ನು ಹಿಡಿದುಕೊಂಡು ಸುವಾರ್ತೆ ಮಾಡುವಾಗ ಅದ್ಭುತವಾಗಿರುತ್ತೆ ಪ್ರಿಯರೇ. ಆದರೆ ಏನಾಗಿದೆ ಅಂತ ನೋಡುವಾಗ ಸಭೆಗಳೆಲ್ಲ ಚಿಂದಿಯಾಗಿದೆ. ಸಭೆಗಳನ್ನು ನಡೆಸುವಂಥ ನಾಯಕರು ಸರಿಯಿಲ್ಲ. ಮೊಟ್ಟ ಮೊದಲು ಸಭೆಯನ್ನು ನಡೆಸುವಂಥ ನಾಯಕರು ಸರಿ ಇದ್ದರೆ ಸಭೆಯವರು ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾರೆ. ಯಾಕಂದರೆ ಸಭೆಯವರು ಮಕ್ಕಳಲ್ವಾ, ದೇವರಿಗೆ ಮಕ್ಕಳು, ಎಳೆ ಮಕ್ಕಳು, ಒಂದು ರೀತಿಯಲ್ಲಿ ಮಕ್ಕಳಾಗಿರುವಾಗ ನಡೆಸುವಂಥ ನಾಯಕರು ಒಳ್ಳೆ ರೀತಿಯಿಂದ ಇರಬೇಕು. ಆದರೆ ಒಳ್ಳೆ ರೀತಿಯಿಂದ ನಡೆಸುವಂಥ ನಾಯಕರೇ ಏನ್ರಿ ಕುರಿ ವೇಷ ಹಾಕಿಕೊಂಡು ಬಂದಂಥ ತೋಳಗಳಾದರೆ ಮತ್ತು ಕುರಿಗಳು ಏನಾಗ್ತವೆ ಪ್ರಿಯರೇ? ಕುರಿಗಳು ಎಲ್ಲಿಗೆ ಹೋಗ್ತವೆ ಪ್ರಿಯರ ದೇವ್ರ ಮಕ್ಕಳಿರ? ಕುರಿಗಳನ್ನು ಕಾಪಾಡೋರು ಯಾರು ಪ್ರಿಯ? ನೋಡಿ, ಎಲ್ಲ ಜನಗಳನ್ನು ಒಂದು ಸಾರಿ ಪರಿಶೋಧನೆ ಮಾಡುವಾಗ ಹೆಚ್ಚಾಗಿ ಮೋಸ ನಡೀತಾ ಇರುತ್ತೆ, ಅನ್ಯಾಯ ನಡೀತಾ ಇರುತ್ತೆ. ದೇವ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಬೇಕು, ಅದು ಪರಿಚಯ ಆಗ್ತಾಯಿಲ್ಲ. ಒಂದು ವೇಳೆ ಪರಿಚಯ ಆದರೂ ಕೂಡ ಎಂತಹ ಪರಿಚಯ ನಡೀತಾ ಇದೆ ಅಂತ ನೋಡುವಾಗ ಈ ಲೋಕದಲ್ಲಿ ಏನೋ ನಿಮಗೆ ಉದ್ಯೋಗ ಬರುತ್ತೆ, ಸಮಸ್ಯೆಗಳು ಪರಿಹಾರ ಆಗುತ್ತೆ, ಇಲ್ಲ ಮದುವೆ ಆಗುತ್ತೆ, ಮಕ್ಕಳು ಹುಡ್ತಾರೆ, ನಂಬಿಕೊಳ್ಳಿ, ದೇವರನ್ನು ನಂಬಿಕೊಳ್ಳಿ ಅಂತೇಳಿ ಈ ತಾತ್ಕಾಲಿಕವಾದಂಥ ಆಸೆಗಳನ್ನು ತೋರಿಸಿ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅಂಥ ಬೋಧನೆ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ. ನಾವು ಜಾಗೃತಿಯಿಂದ ಇರಬೇಕು, ಶ್ರದ್ಧೆಯಿಂದ ಜೀವಿಸಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ದೇವ್ರಿಗೋಸ್ಕರ ನಾವು ಬದುಕಬೇಕು. ದೇವರು ಇದ್ದಾರೆ, ಆ ದೇವರು ಕಣ್ಣಿಗೆ ಕಾಣಲ್ಲ, ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಆತನನ್ನು ಯಾರು ಕೂಡ ನೋಡಿಲ್ಲ, ಕಾಣದಿದ್ದಂಥ ದೇವರು ಇದ್ದಾರೆ. ಮೊಟ್ಟ ಮೊದಲು ನಮ್ಮನ್ನು ಕುರಿತು, ಎರಡನೇದಾಗಿ ದೇವರನ್ನು ಕುರಿತು ತಿಳ್ಕೊಂಡಾಗ ಏನ್ರಿ ಸ್ವರ್ಗ ನರಕದ ಬಗ್ಗೆ ನಮಗೆ ಅರ್ಥ ಆಗುತ್ತೆ. ದೇವರಿದ್ದಾರ, ದೇವ್ರ ಮೂಲಕ ಟೋಟಲ್ ಜಗತ್ತು ಉಂಟಾಗಿದೆ. ಇವಾಗ ಕೊಲೆಸದವರಿಗೆ ಬರೆದ ಪತ್ರಿಕೆ ನೋಡಿ, ಇಲ್ಲಿ ಯಾರಿಗೋಸ್ಕರ ಪರಲೋಕ ಉಂಟಾಗಿದೆಯೋ ಗೊತ್ತಾಗುತ್ತೆ ಪ್ರಿಯರೇ. ಕೊಲೆಸದವರಿಗೆ ಬರೆದ ಪತ್ರಿಕೆ ಏನ್ರಿ, ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. 1ನೇ ಅಧ್ಯಾಯ 15ನೇ ವಚನ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನೂ ಆಗಿದ್ದಾನೆ. ಅಂದರೆ ಆತನು ಅಂದರೆ ಯೇಸು ಕ್ರಿಸ್ತರು ಅದೃಶ್ಯನಾದ ದೇವರ ಪ್ರತಿರೂಪ. ದೇವರು ಅದೃಶ್ಯನು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಮಹಾಶಕ್ತನಾಗಿರುವಂಥ ದೇವರು. ಆತನ ಅದೃಶ್ಯ ಸ್ವರೂಪನಾಗಿರುವಂಥ ಯೇಸು ಕ್ರಿಸ್ತರು. ಈತನ ಬಗ್ಗೆ ಏನು ಬರೆಯಲ್ಪಟ್ಟಿದೆ ಅಂತ ನೋಡುವಾಗ, ಈತನು ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನೂ ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು ಅಂತಿರುತ್ತೆ. ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿದೆಯಂತೆ. ಯಾರಿಗೋಸ್ಕರ ಸೃಷ್ಟಿಸಲ್ಪಟ್ಟಿದೆಯಂತೆ? ಯಾರಿಗೋಸ್ಕರ? ಟೋಟಲ್ ಜಗತ್ತಾಗಿರ್ಬೋದು, ಪರಲೋಕ ಆಗಿರ್ಬೋದು, ಯಾರಿಗೋಸ್ಕರ ಸೃಷ್ಟಿಸಲ್ಪಟ್ಟಿದೆ ಅಂತ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತರ ಮೂಲಕ ಟೋಟಲ್ ಜಗತ್ತು, ಪರಲೋಕದಲ್ಲಿರುವಂಥ ದೇವದೂತರು, ಅಧಿಕಾರಿಗಳು ಎಲ್ಲ ಕೂಡ ಯೇಸು ಕ್ರಿಸ್ತರ ಮೂಲಕ ಉಂಟಾಗಿದೆ. ಎರಡನೇದಾಗಿ ಆತನಿಗೋಸ್ಕರ ಅಂತೆ. ಎರಡನೇದಾಗಿ ಯಾರಿಗೋಸ್ಕರ ಪರಲೋಕ? ಆತನಿಗೋಸ್ಕರ. ಇವಾಗ ಆತನಿಗೋಸ್ಕರ ಟೋಟಲ್ ಜಗತ್ತು, ಎರಡನೇದಾಗಿ ಪರಲೋಕ. ಆತನ ಸ್ವರೂಪದಲ್ಲಿ ಯಾರ್ಯಾರು ಬದಲಾಗ್ತಾರೋ ಪ್ರಿಯರ ದೇವ್ರ ಮಕ್ಕಳಿರ, ಅಂದರೆ ನಮಗೋಸ್ಕರ ಉಂಟಾಗಿಲ್ವಾ? ಅಂದರೆ ಆತನಿಗೋಸ್ಕರ ಉಂಟಾಗಿದೆ, ನಮಗೋಸ್ಕರ ಉಂಟಾಗಿಲ್ವಾ? ಯಾರ್ಯಾರು ಆತನ ಸ್ವರೂಪದಲ್ಲಿ ಬದಲಾಗ್ತಾರೋ ಅವರೆಲ್ಲರಿಗೆ ಆ ಪರಲೋಕವನ್ನು ಕೊಡಬೇಕು ಅಂತೇಳಿ ದೇವರು ನಿಶ್ಚಯ ಮಾಡಿದ್ದಾರೆ. ಅಂದರೆ ಪರಲೋಕವನ್ನು ಪ್ರಿಯರ ದೇವ್ರ ಮಕ್ಕಳಿರ ಆತನಿಗೋಸ್ಕರ ಉಂಟಾಗಿದೆ. ಅಂದರೆ ಆತನ ಸಭೆಗೋಸ್ಕರ. ಅರ್ಥ ಆಗುತ್ತಾ? ಆತನ ಸಭೆಗೋಸ್ಕರ. ಇವಾಗ ದೇವರಿದ್ದಾರಲ್ಲ, ತಂದೆಯಾದ ದೇವರು, ಪ್ರಿಯರ ದೇವ್ರ ಮಕ್ಕಳಿರ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವತನಾಗಿರುವಾಗ, ಅಂದರೆ ಎಷ್ಟು ಕೋಟಿ ವರ್ಷಗಳಿಂದ ಇದ್ದಾರೆ ಅಂತ ನೋಡುವಾಗ ಅವರಿದ್ದಾರೆ. ತಂದೆಯಾದ ದೇವರಿಗೆ ಈ ಲೋಕ ಬೇಕಾ ಏನ್ರಿ? ಈ ಲೋಕ ಬೇಕಾ? ಬೇಕಾಗಿ. ಪರಲೋಕ ತಂದೆಯಾದ ದೇವರಿಗೆ ಬೇಕಾ?
ಪರಲೋಕ ಇಲ್ಲದೆ ದೇವರು ಜೀವಿಸೋಕ್ಕಾಗಲ್ವ? ಪರಲೋಕ ಆಗಿರ್ಬೋದು ಏನ್ರಿ, ಅವರು ಆತ್ಮಸ್ವರೂಪನಾಗಿರುವಾಗ ಅವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ್ತಾ ಇದ್ದಾರಲ್ವ. ಪ್ರಿಯರ ದೇವರ ಮಕ್ಕಳಿರ, ಅವರು ಇದ್ದಾರೆ, ಅವರಲ್ಲಿ ಯೇಸುಪ್ರಭು ಇದ್ದಾರೆ. ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅವರಲ್ಲಿ ಯೇಸುಪ್ರಭು ಇದ್ದಾರೆ. ಅವರಿಗೆ ಪರಲೋಕ ಏನಾದರೂ ಬೇಕಾ ಅಂತ ನೋಡುವಾಗ ಪರಲೋಕ ಆಗಿರ್ಬೋದು, ಭೂಲೋಕ ಆಗಿರ್ಬೋದು, ಅವ್ರಿಗೆ ಏನೂ ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಇದೆಯಾ? ಪರಲೋಕ ಭೂಲೋಕ ಅವಶ್ಯಕತೆ ಇದೆಯಾ? ಸೂರ್ಯನು ಚಂದ್ರನ ಅವಶ್ಯಕತೆ ಇದೆಯಾ? ಆದರೆ ಅವಶ್ಯಕತೆ ಪ್ರಿಯರ ದೇವ್ರ ಮಕ್ಕಳಿಗೆ ತನ್ನ ಮಕ್ಕಳಿಗೆ ಕೊಡಬೇಕು ಅಂತೇಳಿ, ತನ್ನ ಮಕ್ಕಳಿಗೆ ಪರಲೋಕವನ್ನು ಕೊಡಬೇಕಂತೇಳಿ ಯೇಸು ಕ್ರಿಸ್ತರನ್ನು ನೇಮಿಸಿ ಈತನ ಮೂಲಕ ಎಲ್ಲರನ್ನ ಸೇರಿಸಿಕೊಂಡು ಅವರೆಲ್ಲರಿಗೆ ಪರಲೋಕವನ್ನು ಕೊಡಬೇಕು ಎನ್ನುವಂಥದ್ದು ಏರ್ಪಾಡು ಮಾಡಿದ್ದಾರೆ. ಅಂದರೆ ಯೇಸು ಕ್ರಿಸ್ತನಿಗೋಸ್ಕರ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿರುವಂಥ ಸಭೆಗೋಸ್ಕರ ಪರಲೋಕವನ್ನು ನೇಮಿಸಿದ್ದಾರೆ ದೇವರು. ಪರಲೋಕವನ್ನು ಅಂದರೆ ಯೇಸು ಕ್ರಿಸ್ತರಿಗೋಸ್ಕರ, ಯೇಸು ಕ್ರಿಸ್ತರನ್ನು ನಂಬಿ ಯಾರು ಭಕ್ತರಾಗಿ ಅವರ ಹೋಲಿಕೆಯಲ್ಲಿ, ಅವರ ಸ್ವರೂಪದಲ್ಲಿ, ಅಂದರೆ ಅವರ ಒಂದು ಮನಸ್ಸನ್ನು, ಅವರ ಗುಣಗಳನ್ನು ಅರ್ಥ ಮಾಡಿಕೊಂಡು ಅವರ ಗುಣಗಳನ್ನು ಧರಿಸ್ಕೊಂಡು ಅವರ ಹಾಗೆ ಯಾರು ನಡ್ಕೊಳ್ತಾರೋ, ಅವರನ್ನು ನಂಬಿ ಯಾರು ನಡೆದುಕೊಳ್ತಾರೋ ಅವರೆಲ್ಲರಿಗೆ ಪರಲೋಕವನ್ನು ಕೊಡಬೇಕು ಎನ್ನುವಂಥದ್ದು. ಅಂದರೆ ತನ್ನ ಮಕ್ಕಳಿಗೋಸ್ಕರ ಪರಲೋಕವನ್ನು ನೇಮಿಸಿದ್ದಾರೆ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಏನ್ರಿ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನವನ್ನು ನೋಡಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಿಂದ ಓದಿಪ್ಪ. ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರು ಹಿಗ್ಗದಿರಲಿ, ಯಾಕೆಂದರೆ ಸಮಸ್ತವು ನಿಮ್ಮದು. ಪೌಲನಾಗಲಿ, ಅಪೊಲೋಸನಾಗಲಿ, ಕೇಫಾನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಸಮಸ್ತವು ನಿಮ್ಮದೇ. ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು ಅಂತಾರೆ. ಅಂದರೆ ಸಮಸ್ತವು ನಿಮ್ಮದು ಅಂತ ಹೇಳ್ತಾರೆ. ಸಮಸ್ತವು ನಿಮ್ಮದು ಅಂದರೆ ಈ ಲೋಕ ಆಗಲಿ, ಪರಲೋಕ ಆಗಲಿ, ಮರಣ ಆಗಲಿ, ಮರಣದ ನಂತರ ನರಕ ಇದೆಯಲ್ಲ, ಆ ನರಕ ನಿಮ್ಮದು, ಸ್ವರ್ಗ ನಿಮ್ಮದು, ಎಲ್ಲ ನಿಮ್ಮದು ಅಂತ. ಅಂದರೆ ಎಲ್ಲ ನಿಮಗೆ ಸ್ವಾತಂತ್ರ್ಯವಾಗಿ ಕೊಟ್ಟಿದ್ದೀನಿ. ಯಾವುದನ್ನು ನೀವು ಸಂಪಾದನೆ ಮಾಡ್ಕೊಳ್ತೀರಾ? ಯಾವುದನ್ನು ನೀವು ಸಂಪಾದನೆ ಮಾಡ್ಕೊಳ್ತೀರಾ? ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಈ ಪರಲೋಕ ಜೀವ ಆಗಿರ್ಬೋದು, ಮರಣ ಆಗಿರ್ಬೋದು, ಅಪೋಸ್ತಲರಾಗಿರ್ಬೋದು, ದೇವರ ವಾಕ್ಯಗಳಾಗಿರ್ಬೋದು, ಇವೆಲ್ಲ ಟೋಟಲ್ ನಿಮ್ಮದು. ಲೋಕ ನಿಮ್ಮದು, ದೇವರ ವಾಕ್ಯ ನಿಮ್ಮದು, ಪರಲೋಕ ನಿಮ್ಮದು, ಬೋಧಕರು ನಿಮ್ಮವರು, ಎಲ್ಲ ನಿಮ್ಗೆ ಕೊಟ್ಟಿದ್ದೀನಿ. ಎಲ್ಲ ನಿಮಗೋಸ್ಕರ, ಅಂದರೆ ನಿಮಗೋಸ್ಕರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನರಕ ಕೂಡ ನಮಗೋಸ್ಕರ ಕೊಟ್ಟಿದ್ದಾರ. ದಾರಿ ತಪ್ಪಿ ನಡ್ಕೊಂಡ್ರೆ ನರಕ ಕೂಡ ಅದು ನಿಮಗೋಸ್ಕರನೇ. ದಾರಿ ತಪ್ಪಿ ನಡೆದ್ರೆ ಅಂದರೆ ಈ ನರಕ ಎನ್ನುವಂಥದ್ದು ಯಾರಿಗೋಸ್ಕರ ಸಿದ್ಧವಾಗಿದೆ ಎನ್ನುವಂಥದ್ದು ನೋಡೋಣ ಪ್ರಿಯರೇ. ಮೊದಲನೇದಾಗಿ ಪರಲೋಕ ಎನ್ನುವಂಥದ್ದು ಇದೆಯಲ್ಲ, ಅದು ಯಾರಿಗೋಸ್ಕರ? ತನ್ನ ಪ್ರಿಯ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರಿಗೋಸ್ಕರ. ಆತನ ಸ್ವರೂಪದಲ್ಲಿ ಯಾರ್ಯಾರು ಸಿದ್ಧರಾಗ್ತಾರೋ ಆತನ ಹೋಲಿಕೆಯಲ್ಲಿ. ಅದಕ್ಕೆ ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಅಂತಿರುತ್ತೆ ಪ್ರೇಮ. ಅಂದರೆ ತನ್ನ ಮಗನ ಸ್ವಾರೂಪ್ಯ ಅಂತೆ. ತನ್ನ ಮಗನ ಸಾರೂಪ್ಯವು ಏನು ಮಾಡ್ತಾರಂತೆ? ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದ್ದಾನೆ. ಅಂದರೆ ಯೇಸು ಕ್ರಿಸ್ತರಿದ್ದಾರಲ್ಲ, ಆತನ ಸಾರೂಪ್ಯವನ್ನು ನಾವು ಕೂಡ ಧರಿಸ್ಕೊಳ್ಬೇಕಂತೇಳಿ ಮೊದಲೇ ನೇಮಿಸಿದ್ದಾರಂತೆ. ಯಾವಾಗಂತೂ ನೋಡುವಾಗ ಜಗತ್ತುಂಟಾಗಲಾರ್ದು ಮೊದಲೇ ನೇಮಿಸಿದ್ದಾರಂತೆ. ಎಲ್ಲರೂ ಕೂಡ ಆತನ ಸ್ವಾರೂಪ್ಯವನ್ನು ಧರಿಸ್ಕೊಂಡು ನಾವೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಯಾರು? ಇದು ನಂಬುವವರಿಗೆ ಸಾಧ್ಯ. ಇದು ಅಂದರೆ ನಂಬುವವರಿಗೆ ಇದು ಅರ್ಥ ಆಗುತ್ತೆ ವಿನಃ ನಂಬದವರಿಗೆ ಅರ್ಥ ಆಗುತ್ತಾ? ದೇವರು ಇಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಅರ್ಥ ಆಗುತ್ತಾ? ಸ್ವರ್ಗ ಇಲ್ಲ, ನರಕ ಇಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಅರ್ಥ ಆಗುತ್ತಾ? ಯಾಕೆಂದರೆ ಅವರು ಒಪ್ಪೋದಿಲ್ಲ. ಒಪ್ಪದೇ ಇದ್ದಾಗ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾರು ಒಪ್ಪಿಕೊಳ್ತಾರೋ, ಯಾರು ತಿಳ್ಕೊಂಡಿದ್ದಾರೋ, ಯಾರು
ದೇವರ ಮಾತನ್ನು ತಿಳ್ಕೊಂಡು ಭಕ್ತಿಯಿಂದ ನಡೀತಾ ಇದ್ದಾರೋ ಅವರಿಗೆ ಈ ಮಾತು ಅವಶ್ಯಕತೆ ಇದೆ. ಅವ್ರಿಗೋಸ್ಕರ ನಾನು ಪರಲೋಕವನ್ನು ಸಿದ್ಧ ಮಾಡಿದ್ದೀನಿ. ಅವ್ರಿಗೋಸ್ಕರ ಜಗತ್ತುಂಟಾಗಲಾರ್ದ ಮುಂಚಿತವಾಗಿಯೇ ನೇಮಿಸಿದ್ದೀನಿ. ಈಗೆಲ್ಲ ನಿಮ್ಮೆಲ್ಲರನ್ನು ಒಮ್ಮೆಗೆ ನಾನು ಕರ್ಕೊಂಡು ಬರಬೇಕು. ಅಂದರೆ ತನ್ನ ಪ್ರಿಯ ಕುಮಾರನ ಮೂಲಕ ನಿಮ್ಮೆಲ್ಲರನ್ನು ಸ್ವೀಕರಿಸಬೇಕು ಅಂತ. ನಿಮ್ಮೆಲ್ಲರನ್ನು ಸ್ವೀಕರಿಸಬೇಕಾದ್ರೆ ಎಲ್ಲರೂ ಯಾರ ಸ್ವರೂಪದಲ್ಲಿರಬೇಕು? ಎಲ್ಲರೂ ಯಾರ ಸ್ವರೂಪದಲ್ಲಿರಬೇಕಂತೆ? ಯೇಸು ಕ್ರಿಸ್ತರ ಸ್ವರೂಪವುಳ್ಳವರಾಗಿರಬೇಕು. ಯೇಸು ಕ್ರಿಸ್ತರ ಸ್ವರೂಪವುಳ್ಳವರಾಗಿರಬೇಕಂದ್ರೆ ಈ ಲೋಕದಲ್ಲಿ ಪಾಪದ ಪಾಲಿಗೆ ಸತ್ತು ಏನ್ರಿ ಯೇಸು ಕ್ರಿಸ್ತರ ಪಾಲಿಗೆ ಜೀವಂತರಾಗಿ ಎದ್ದು ಪ್ರಿಯರ ದೇವರ ಮಕ್ಕಳಿರ ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ಬೆಳಿಬೇಕು, ಕರ್ತನ ಸಹವಾಸದಲ್ಲಿ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು. ಬೆಳೀತಾ ಬೆಳೀತಾ ಕ್ರಿಸ್ತನ ಸ್ವರೂಪವು ನಮ್ಮಲ್ಲಿ ಕಾಣಬೇಕು ಅಂತ ಹೇಳ್ತಾರೆ. ಮರಣ ಹೊಂದುತ್ತೀವಲ್ವ, ಮರಣ ಹೊಂದುವಾಗ ಸಂಪೂರ್ಣವಾದಂಥ ಕ್ರಿಸ್ತನ ಒಂದು ಸಾರೂಪ್ಯವು ಧರಿಸ್ಕೊಂಡು ನಾವು ಮರಣ ಹೊಂದಬೇಕು. ಆ ಒಂದು ಗುಣಗಳು ಆತನ ಸೇವೆ ಮಾಡಿ ನಾವು ಮರಣ ಹೊಂದಬೇಕು. ಎರಡನೇ ಆಗಮನದಲ್ಲಿ ಪ್ರಿಯರ ದೇವರ ಮಕ್ಕಳಿರ ಆ ಮಹಿಮೆ ಶರೀರವನ್ನು ನಾವು ಧರಿಸ್ಕೊಂಡು ಪರಲೋಕಕ್ಕೆ ನಾವು ಹೋಗ್ತೀವಂತ ಆ ಮಾತು ಇರುತ್ತೆ ಪ್ರಿಯರೇ. ಆ ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಪರಲೋಕ ಇದೆ, ಅದು ನಂಬಬೇಕು ಅಂತ ಹೇಳ್ತಾರೆ. ಪರಲೋಕ ನೋಡಿಲ್ಲ, ನಾವು ನಂಬಬೇಕು. ಅದು ಯಾವ ಥರ ಇರಬೇಕಂದ್ರೆ ಯೇಸು ಕ್ರಿಸ್ತನ ಹಾಗೆ ಇದ್ದರೆ, ಯೇಸು ಕ್ರಿಸ್ತರ ಒಂದು ಮಾರ್ಗದಲ್ಲಿ ಭಕ್ತಿಯಲ್ಲಿ ನಡೆದಾಗ ಖಂಡಿತವಾಗಿ ಪರಲೋಕದಲ್ಲಿ ಒಂದು ಉನ್ನತ ಸ್ಥಾನ. ಅದಕ್ಕೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಕೂಡ ಈ ಮಾತಿರುತ್ತೆ. ಒಂದು ಸಾರಿ ಆ ಮಾತನ್ನು ಕೂಡ ನೋಡಿ. 14ನೇ ಅಧ್ಯಾಯ 1ನೇ ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನಾನಿರುವಂಥ ಸ್ಥಳದಲ್ಲಿ ನಿಮ್ಮನ್ನು ಕೂಡ ಸೇರಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಎಲ್ಲರನ್ನ ಸೇರಿಸ್ಕೊಳ್ತಾರ? ಕೆಲವ್ರನ್ನ ಸೇರಿಸ್ಕೊಳ್ತಾರ? ಎಲ್ಲರನ್ನ ಸೇರಿಸ್ಕೊಳ್ತಾರೆ. ಅಂದರೆ ಯಾರು ಕ್ರಿಸ್ತನಿಗೆ ಒಳಪಟ್ಟಿದ್ದಾರೋ, ದೇವರಿಗೆ ವಿಧೇಯರಾಗಿ ಜೀವಿಸಿದ್ದಾರೋ, ಅಂದರೆ ಆತನ ಆಜ್ಞೆಗಳನ್ನು ಯಾರು ಪಾಲಿಸಿದ್ದಾರೋ, ಆತನ ಆಜ್ಞೆಗಳನ್ನು ಯಾರು ಪಾಲಿಸಿ ನಡ್ಕೊಂಡಿದ್ದಾರೋ ಅವರೆಲ್ಲರಿಗೆ ಪರಲೋಕದಲ್ಲಿ ಜಾಗ, ಸ್ವರ್ಗದಲ್ಲಿ ಜಾಗ. ಅದು ಪಡ್ಕೊಳ್ಬೇಕಾದ್ರೆ ಕ್ರಿಯೆ ಇರಬೇಕಾ? ಖಂಡಿತವಾಗಿ ಕ್ರಿಯೆಗಳು ಇರಬೇಕು. ನಂಬಿರಬೇಕು, ಭಕ್ತಿಯಿಂದ ಜೀವಿಸಿರಬೇಕು, ಸೇವೆಯಲ್ಲಿ ಇರಬೇಕು. ಈ ಒಂದು ಭಾಗ್ಯವನ್ನು ನಾವು ಕಳ್ಕೊಳ್ತಾ ಇದ್ದೀವ ಅಥವಾ ಕಾಪಾಡ್ಕೊಳ್ತಾ ಇದ್ದೀವಿ? ಒಂದು ಸರಿ ನೋಡ್ಕೊಳ್ಳಿ, ನಿಮ್ಮನ್ನೇ ನೀವು ಪರಿಶೋಧನೆ ಮಾಡಿಕೊಳ್ಳಿ. ಕಳ್ಕೊಳ್ತಾ ಇದ್ದೀವ? ಈ ಒಂದು ಭಾಗ್ಯವನ್ನು ಕಳೆದುಕೊಳ್ತಾ ಇದ್ದೀವ ಅಥವಾ ಪಡ್ಕೊಳ್ತಾ ಇದ್ದೀವ? ಪಡ್ಕೊಳ್ತಾ ಇದ್ದೀವಿ ಅಂತಂದರೆ ದೇವರ ರಾಜ್ಯದಲ್ಲಿ ಸೇರಿದ ಮೇಲೆ ಕೆಲಸದಲ್ಲಿರಬೇಕು. ದೇವರ ರಾಜ್ಯದಲ್ಲಿ ಅಂದರೆ ಯೇಸು ಕ್ರಿಸ್ತರ ಸಭೆಯಲ್ಲಿ ಯಾವಾಗ ಸೇರಿಸಲ್ಪಡ್ತೀವಿ ಅಂದರೆ ದೀಕ್ಷಾಸ್ಥಾನ ಪಡ್ಕೊಂಡ ಮೇಲೆ ಸೇರಿಸಲ್ಪಡ್ತೀವಿ. ಸೇರಿಸಲ್ಪಟ್ಟ ಮೇಲೆ ಪ್ರಿಯರ ದೇವರ ಮಕ್ಕಳಿರ ಕೊನೆಯವರೆಗೆ ಆ ಒಂದು ಕೆಲಸದಲ್ಲಿ, ದೇವರ ಕೆಲಸದಲ್ಲಿ ನಾವಿರಬೇಕು. ದೇವರ ಕೆಲಸದಲ್ಲಿ ಇಲ್ಲದೆ ಸೈತಾನನ ಕೆಲಸದಲ್ಲಿ ಇದ್ದರೆ ಏನಾಗ್ತೀವಿ ಅಂತ ನೋಡುವಾಗ ಅವನಿಗೋಸ್ಕರ ಸಿದ್ಧವಾಗಿದೆ ಅಂತೇಳಿ ಬರೆಯಲ್ಪಟ್ಟಿದೆ. ಪ್ರಿಯರ ದೇವರ ಮಕ್ಕಳಿರ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನದಲ್ಲಿ ನೋಡಿ. 25ನೇ ಅಧ್ಯಾಯ 41ನೇ ವಚನ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಅಂತ ಹೇಳ್ತಾರೆ. ಅಂದರೆ ಯಾರಿಗೋಸ್ಕರ ಸಿದ್ಧವಾಗಿದೆ ಬೆಂಕಿ ಕೊಂಡ? ಪರಲೋಕ ಯಾರಿಗೋಸ್ಕರ ಸಿದ್ಧವಾಗಿದೆ ಅಂತ ಗೊತ್ತಾಯಿತು? ಪರಲೋಕ ದೇವರ ಮಕ್ಕಳಾಗಿರುವಂಥ ಭಕ್ತರಿಗೋಸ್ಕರ, ಯೇಸು ಕ್ರಿಸ್ತರಿಗೋಸ್ಕರ, ಭಕ್ತರಿಗೋಸ್ಕರ ಪರಲೋಕ ಸಿದ್ಧವಾಗಿದೆ. ಪರಲೋಕ ಸಿದ್ಧವಾಗಿದೆ. ಪರಲೋಕದಲ್ಲಿ ಜಾಗ ಸಿದ್ಧವಾಗಿದೆ. ಭಕ್ತರಿಗೋಸ್ಕರ ಜಾಗ ಸಿದ್ಧವಾಗಿದೆ. ನರಕ ಯಾರಿಗೋಸ್ಕರ ಸಿದ್ಧವಾಗಿದೆ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಆಮೇಲೆ ಆತನು ಎಡೆಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಯಾರಿಗೋಸ್ಕರ ಸಿದ್ಧವಾಗಿದೆ ಅಂತ ನೋಡುವಾಗ ಸೈತಾನನಿಗೋಸ್ಕರ, ಪಿಶಾಚಿಗೋಸ್ಕರ, ಸೈತಾನನಿಗೋಸ್ಕರ. ಸೈತಾನನಿಗೋಸ್ಕರ ಸಿದ್ಧವಾಗಿರುವಂಥ ನರಕದಲ್ಲಿ ನಮ್ಮನ್ನು ತಳ್ತಾರ. ಅಂದರೆ ಯಾರು ಆತನ ಮಾತನ್ನು ಕೇಳದೇ ಇರ್ತಾರೋ, ದೇವರ ಮಾತನ್ನು ಯಾರು ಕೇಳದೆ ಜೀವಿಸ್ತಾರೋ ಅವರೆಲ್ಲರನ್ನೂ ತಳ್ತಾರಂತೆ.
ದೇವರ ಮಾತಿಗೆ ಒಳಪಡದವರನ್ನು. ಅದಕ್ಕೆ ಮಾತು ಹೇಳ್ತಾರೆ. ಆಮೇಲೆ ಆತನು ಎಡೆಗಡೆಯಲ್ಲಿರುವವರಿಗೆ ಶಾಪಾಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿದ್ದೀನಿ, ಆ ಸಿದ್ಧ ಮಾಡಿರುವಂಥ ಬೆಂಕಿಯೊಳಕ್ಕೆ ನೀವು ಹೋಗಿ ಅಂತ. ಅಂದರೆ ಸೈತಾನನು, ಅವನ ದೂತರು, ಆನಂತರ ಅವನ ಮಾತನ್ನು ಯಾರ್ಯಾರು ಕೇಳಿದ್ದೀರಾ? ಅವನ ಮಾತನ್ನು ಯಾರ್ಯಾರು ಕೇಳಿದ್ದೀರಾ? ಅವನ ಮಾತನ್ನು ಕೇಳಿ ದೇವರ ಮಾತನ್ನು ತಿರಸ್ಕರಿಸಿ ದೇವರಿಂದ ದೂರವಾಗಿ ಮಾಡಬಾರದ ಕೃತ್ಯಗಳನ್ನು, ಪಾಪಗಳನ್ನು ಮಾಡಿರುವಂಥ ಪ್ರತಿಯೊಬ್ಬರಿಗೆ ಏನ್ರಿ ತಳ್ಳುವಂಥದ್ದು. ಅದೇ ಯೂದನು ಬರೆದ ಪತ್ರಿಕೆ. ಯೂದನು ಬರೆದ ಪತ್ರಿಕೆ ಪ್ರಿಯರಾದ ದೇವರ ಮಕ್ಕಳಿರ 6ನೇ ವಚನ, ಒಂದೇ ಅಧ್ಯಾಯ ಇರುತ್ತೆ, 6ನೇ ವಚನ. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟು ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪುಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಅಂದರೆ ದೇವದೂತರಿಗೆ ಒಂದು ರೀತಿಯಲ್ಲಿ ನೋಡುವಾಗ ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ, ಅವರು ಸೋತು ಹೋಗ್ತಾರೆ. ಆನಂತರ ಪ್ರಿಯರ ದೇವರ ಮಕ್ಕಳಿರ ಅವ್ರಿಗೋಸ್ಕರ ಏನು ಸಿದ್ಧವಾಗುತ್ತೆ ಅಂತ ನೋಡುವಾಗ ನರಕ ಎನ್ನುವಂಥದ್ದು ಸಿದ್ಧವಾಗುತ್ತೆ, ಬೆಂಕಿ ಕೊಂಡ ಎನ್ನುವಂಥದ್ದು ಸಿದ್ಧವಾಗುತ್ತೆ. ಯಾರಿಗೋಸ್ಕರ ಸಿದ್ಧವಾಗುತ್ತೆ? ದೇವದೂತರಿಗೋಸ್ಕರ. ಮೊದಲು ಒಳ್ಳೆ ದೂತರು, ಆನಂತರ ಏನಾಗಿದ್ದಾರೆ? ಕೆಟ್ಟು ಹೋಗಿದ್ದಾರೆ. ಅಂದರೆ ಅವರಿಗೆ ಕೊಡಲ್ಪಟ್ಟಂಥ ಒಂದು ಜವಾಬ್ದಾರಿಯನ್ನು ದೇವರು ಅವ್ರಿಗೆ ಕೊಟ್ಟಿದ್ದಾರಲ್ಲ, ಜವಾಬ್ದಾರಿಯನ್ನು, ಕೆಲಸ ಕೊಟ್ಟಿದ್ದಾರಲ್ಲ, ಆ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳದೆ, ಸರಿಯಾದ ರೀತಿಯಲ್ಲಿ ಅವರ ಪದವಿಯನ್ನು ಕಾಪಾಡಿಕೊಳ್ಳದೆ ಏನು ಮಾಡ್ಕೊಂಡಿದ್ದಾರೆ ಅಂತ ನೋಡುವಾಗ ಅದನ್ನು ಕಳ್ಕೊಳ್ತಾರೆ. ಯಾಕೆ ಕಳ್ಕೊಳ್ತಾರೆ ಅಂತ ನೋಡುವಾಗ ದುರಾಸೆ. ಯಾಕೆ ಕಳೆದುಕೊಳ್ತಾ ಇದ್ದಾರೆ ಅಂತ ನೋಡುವಾಗ ದುರಾಸೆ. ಆ ದುರಾಸೆಯಿಂದ ಪ್ರಿಯರ ದೇವ್ರ ಮಕ್ಕಳಿರ ಅವರು ಸಿಕ್ಕಿರುವಂಥದ್ದು ಏನಪ್ಪ ಅಂತ ನೋಡುವಾಗ ಸಂಬಳ. ಅವ್ರು ಸಿಕ್ಕಿರುವಂಥದ್ದು ಏನು ಗೊತ್ತಾ? ಬೆಂಕಿಯ ಕೊಂಡ. ಅದೇ ಪ್ರಕಾರ ಅವನ ಮಾತಿಗೆ ಯಾರ್ಯಾರು ಒಳಪಡ್ತಾರೋ, ಅವನ ಒಂದು ಕುತಂತ್ರಗಳಿಗೆ ಯಾರ್ಯಾರು ಒಳಪಡ್ತಾರೋ ಅವರೆಲ್ಲರೂ ಕೂಡ ಏನು ಸಿಗುತ್ತೆ ಹೇಳಿ? ಅವರೆಲ್ಲರಿಗೆ ಸಿಗುವಂಥದ್ದು ಏನಪ್ಪ ಅಂತ ನೋಡುವಾಗ ಬೆಂಕಿಯ ಕೊಂಡ ಅಂತ ಹೇಳ್ತಾರೆ. ಇದೆಯಾ ಬೆಂಕಿ ಕೊಂಡ? ಬೆಂಕಿ ಕೊಂಡ ಇದೆ. ಇವು ನೋಡಿ, ತಪ್ಪು ಮಾಡಿದವರಿಗೆ ಜೈಲಲ್ಲಿ ಶಿಕ್ಷೆ ಆಗ್ತಾರೆ. ತಪ್ಪು ಮಾಡಿದವರಿಗೆ ಜೈಲು ಶಿಕ್ಷೆ. ಇದರಲ್ಲಿ ಮಾಮೂಲು ಶಿಕ್ಷೆ ಇರುತ್ತೆ, ಅದೇ ರೀತಿಯಲ್ಲಿ ಕಠಿಣವಾದಂಥ ಶಿಕ್ಷೆ ಕೂಡ ಇರುತ್ತೆ. ಮಾಮೂಲು ಶಿಕ್ಷೆ ಒಂದು 6 ತಿಂಗಳ, 3 ತಿಂಗಳ, ಇಲ್ಲ 3 ವರ್ಷ, 6 ವರ್ಷ, ಈ ಥರ. ಇನ್ನು ಕೆಲವರಿಗೆ ಜೀವಿತ ಕಾಲವೆಲ್ಲ ಕೂಡ ಜೈಲಲ್ಲೇ ಕೊಳ್ತು ಆನಂತರ ಮರಣ ಹೊಂದಬೇಕಂತೇಳಿ ಆ ರೀತಿ ತೀರ್ಪು ಆಗುತ್ತೆ. ಹೌದಲ್ವ? ಈ ಮನುಷ್ಯನು ಸತ್ತೋಗ್ತಾನೆ, ಸತ್ತೋದ್ರಿಂದ ಅಲ್ಲಿ ಜೈಲಲ್ಲಿ ಅವನ ಕಾಲ ಮುಗಿಯುತ್ತೆ. ಆತ್ಮ ಸಾಯುವುದಿಲ್ಲವಲ್ಲ? ಆತ್ಮ ಸಾಯುತ್ತಾ? ಈ ಭೂಲೋಕದಲ್ಲಿ ಏನಪ್ಪ ಅಂದರೆ ಮನುಷ್ಯರು ಸಾಯ್ತಾರೆ. ಸಾಯುವುದರಿಂದ ಸಾಯೋ ತನಕ ಜೈಲಲ್ಲಿ ಇಡ್ತಾರೆ. ಸತ್ತ ಮೇಲೆ ಈ ಶವ ಸಮಾಧಿಯಲ್ಲಿ, ಸತ್ತ ಮೇಲೆ ಈ ಶವ ಸಮಾಧಿಯಲ್ಲಿ ಈ ಲೋಕದಲ್ಲಿ. ಆದರೆ ದೇವರ ದೃಷ್ಟಿಯಲ್ಲಿ ನೋಡುವಾಗ ಯಾರ್ಯಾರು ತಪ್ಪು ಮಾಡಿರ್ತಾರೋ, ಅಂದರೆ ದೇವರ ಮಾತಿಗೆ ವಿಧೇಯರಾಗದೆ ಯಾರ್ಯಾರು ಬದುಕ್ತಾರೋ ಅವರೆಲ್ಲರಿಗೆ ಸಿಗುವಂಥದ್ದು ಏನಪ್ಪ ಅಂದರೆ ಅದು 2ನೇ ಮರಣ. ಆ 2ನೇ ಮರಣ ಬೆಂಕಿ ಕೊಂಡ. ಆ ಬೆಂಕಿ ಕೊಂಡ ಯಾರಿಗೋಸ್ಕರ ಸಿದ್ಧವಾಗಿದೆ ಅಂತ ನೋಡುವಾಗ ಪಿಶಾಚಿಗೋಸ್ಕರ ಸಿದ್ಧವಾಗಿದೆ. ಮುಂಚಿತವಾಗಿ ದೇವರು ಹೇಳ್ತಾ ಇದ್ದಾರೆ ಇಲ್ವ ಅಂತ ನೋಡುವಾಗ ಹೇಳ್ತಾ ಇದ್ದಾರೆ. ಅನೇಕ ವಿಷಯಗಳನ್ನು ಹೇಳ್ಕೊಂಡು ಬಂದಿದ್ದಾರೆ, ಬರೆಸಿದ್ದಾರೆ. ಮತ್ತು ಯಾರ್ಯಾರು ಬುದ್ಧಿವಂತರು ಯಾರಿದ್ದಾರೆ? ಬುದ್ಧಿವಂತರು ಯಾರಿದ್ದಾರೋ ಆ ಬುದ್ಧಿವಂತರೆಲ್ಲರೂ ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಈ ವಾಕ್ಯಗಳನ್ನು ಪರಿಶೋಧನೆ ಮಾಡ್ತಾರೆ, ತಿಳ್ಕೊಳ್ತಾರೆ, ಭಕ್ತಿಯಿಂದ ನಡ್ಕೊಳ್ತಾರೆ. ದೇವ್ರು ಕೇಳಿದ್ದೇನಪ್ಪ? ದೊಡ್ಡದು ಏನಾದರೂ ತಲೆ ಮೇಲೆ ಭಾರ ಹಾಕಿದಾರ? ಈ ಲೋಕದಲ್ಲಿ ನಾನು ಪರಿಶುದ್ಧನಾಗಿದ್ದೀನಲ್ಲ, ನನ್ನ ಮಕ್ಕಳಾಗಿರುವಂಥ ನೀವು ಪರಿಶುದ್ಧರಾಗಿರಬೇಕು. ದೇವರು ನಮ್ಮಿಂದ ಎದುರು ನೋಡಿರುವಂಥದ್ದು ಒಂದೇ, ನಾನು ಪರಿಶುದ್ಧನು, ನನ್ನ ಮಕ್ಕಳಾಗಿರುವಂಥ ನೀವು ಪರಿಶುದ್ಧರಾಗಿರಬೇಕು. ನಾನು ನೀತಿವಂತನು, ನನ್ನ ಮಕ್ಕಳಾಗಿರುವಂಥ ನೀವು ನೀತಿವಂತರಾಗಿರಬೇಕು. ನನ್ನಿಂದ ಎಲ್ಲರಿಗೂ ಒಳ್ಳೆಯದಿದೆ, ಅದೇ ಪ್ರಕಾರ ನಿಮ್ಮಿಂದ ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗಬೇಕು. ನಿಮ್ಮಿಂದ ಕೆಟ್ಟದಾಗಬಾರ್ದು, ನಿಮ್ಮಿಂದ ಈ ಸಮಾಜಕ್ಕೆ ಮೋಸ ನಡಿಬಾರ್ದು, ಯಥಾರ್ಥವಾಗಿರಬೇಕು ಅಂತ ಹೇಳ್ತಾರೆ. ಕ್ರಿಸ್ತ ಪೂರ್ವದಲ್ಲಿ ಏನ್ರಿ ಮನಸ್ಸಿನಲ್ಲಿ ಭಕ್ತಿಯಿಂದ ನಡ್ಕೊಂಡ್ರೆ ಸಾಕು, ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ಸಾಕು, ಅವರಿಗೆ ಸ್ವರ್ಗ ಇತ್ತು ಕ್ರಿಸ್ತ ಪೂರ್ವದಲ್ಲಿ. ಹೊಸ ಒಡಂಬಡಿಕೆ ಬಂದ ಮೇಲೆ ಏನ್ರಿ, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ, ಅನ್ಯರಿಗೆ ಧರ್ಮಶಾಸ್ತ್ರ ಇಲ್ಲ. ಅನ್ಯರು ಒಂದು ವೇಳೆ ದೇವರಿದ್ದಾರಪ್ಪ, ನಾನು ಭಕ್ತಿಯಿಂದ ನಡಿತೀನಿ, ಒಳ್ಳೆ ರೀತಿಯಿಂದ ನಡಿತೀನಿ, ಭಕ್ತಿಯಿಂದ ಜೀವಿಸ್ತೀನಿ ಅಂಥೇಳಿ ತನ್ನ ಮನಸ್ಸಾಕ್ಷಿ ನಿಮಿತ್ತವಾಗಿ ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ಸಾಕು, ಆ ಮನುಷ್ಯನಿಗೆ
ಪ್ರಿಯರ ದೇವರ ಮಕ್ಕಳಿರ ಸ್ವರ್ಗ ಇದೆ. ಯೇಸು ಕ್ರಿಸ್ತರು ಬಂದ ಮೇಲೆ ಸರ್ವಲೋಕಕ್ಕೆ ಈ ಸುವಾರ್ತೆ ಸಾರಲ್ಪಡಬೇಕು, ಪ್ರತಿಯೊಬ್ಬರು ಬದಲಾಗಬೇಕು, ಪ್ರತಿಯೊಬ್ಬರು ಒಂದು ಮಾರ್ಗದಲ್ಲಿ ಬರಬೇಕು, ಈ ಸಭೆಯಲ್ಲಿ ಸೇರಿಸಲ್ಪಡಬೇಕು. ದೇವರ ಸಭೆಯಲ್ಲಿ, ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡಬೇಕು. ಸೇರಿಸಲ್ಪಟ್ಟರೆ ಅವರಿಗೆ ರಕ್ಷಣೆ, ಇಲ್ಲದೆ ಹೋದರೆ ಅವರಿಗೆ ದಂಡನೆ. ಅದೇ ರಕ್ಷಣೆ ಅನ್ನುವಂಥ ಮಾರ್ಗ ಇದೇ ಪ್ರಿಯರ ದೇವರ ಮಕ್ಕಳಿರ, ಅದೇ ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ. ಈ ಯೇಸು ಕ್ರಿಸ್ತರ ಸಭೆಯಲ್ಲಿ ದೀಕ್ಷಾಸ್ಥಾನ ಪಡೆದುಕೊಂಡು ಸೇರಿಕೊಳ್ಬೇಕು, ಭಕ್ತಿಯಿಂದ ಜೀವಿಸಬೇಕು. ಜೀವಿಸಿದವರಿಗೆ ನಿತ್ಯ ಲೋಕ ಇದೆ ಅಂತ ಹೇಳ್ತಾರೆ. ಜೀವಿಸದೆ ಹೋದರೆ ನಿತ್ಯ ಬೆಂಕಿ ಕೊಂಡ ಇದೆ ಅಂತ ಹೇಳ್ತಾರೆ ಪ್ರಿಯರೇ. ನಿತ್ಯ ಬೆಂಕಿ ಕೊಂಡ ಎನ್ನುವಂಥದ್ದು ಸೈತಾನನಿಗೋಸ್ಕರ, ಸೈತಾನನ ದೂತರಿಗೋಸ್ಕರ ಸಿದ್ಧವಾಗಿದೆ. ಅವನಿಗೆ ಒಳಪಟ್ಟಂಥ ಪ್ರತಿಯೊಬ್ಬರಿಗೂ ಆ ಒಂದು ಬೆಂಕಿ ಕೊಂಡ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಸ್ವರ್ಗ ಯಾರಿಗೋಸ್ಕರ ನೇಮಿಸಲ್ಪಟ್ಟಿದೆ ಅಂತ ನೋಡುವಾಗ ದೇವರ ಭಕ್ತರಿಗೋಸ್ಕರ. ಎಷ್ಟು ಮಂದಿ ಇರ್ತಾರೆ, ಎಷ್ಟು ಮಂದಿ ಇದ್ದರೂ ಪರವಾಗಿಲ್ಲ. ನರಕ ಯಾರಿಗೋಸ್ಕರ ನೇಮಿಸಲ್ಪಟ್ಟಿದೆ ಅಂತ ನೋಡುವಾಗ ಸೈತಾನನಿಗೋಸ್ಕರ ನೇಮಿಸಲ್ಪಟ್ಟಿದೆ. ಸೈತಾನಿಗೆ ಒಳಪಟ್ಟಂಥ ಪ್ರತಿಯೊಬ್ಬರಿಗೂ ಅದು ನೇಮಿಸಲ್ಪಟ್ಟಿದೆ. ಅಲ್ಲಿ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರೋದಿಲ್ಲ. ಅಲ್ಲೇನಿರುತ್ತೆ? ಕತ್ತಲೆಯ ಗುಂಡಿ, ಕತ್ತಲು. ನಿಮಗೆ ಕತ್ತಲು ಅರ್ಥ ಆಗಬೇಕಾದ್ರೆ ಒಂದು ಅರಣ್ಯ ಪ್ರಾಂತ ಇರುತ್ತಲ್ಲ, ಅರಣ್ಯ ಪ್ರಾಂತದ ಸುತ್ತಲೂ ಅರಣ್ಯ ಇರುತ್ತೆ ನೋಡಿ. ಒಂದು ಕಾರ್ ಹಾಕ್ಕೊಂಡು ಹೋಗ್ಬಿಡಿ, ಸುಮ್ಮನೆ ನೋಡೋದಕ್ಕೆ ಟ್ರೈ ಮಾಡಿ. ಜಸ್ಟ್ ನೀವು ಟ್ರೈ ಮಾಡಿ ಏನು ಮಾಡ್ತೀರಂದರೆ ಲೈಟ್ ಎಲ್ಲ ಆಫ್ ಮಾಡ್ಕೊಂಬಿಡಿ, ಇಲ್ಲ ನೋಡಿ ಒಂದು ಸರ್ ಹೊರಗಡೆ ಒಂದು ಅರ್ಧ ಗಂಟೆ 1 ಗಂಟೆ ನೋಡಿ ಪ್ರಿಯರೇ ಹೇಗಿರುತ್ತೆ. ಭಯಂಕರವಾದಂಥ ಕತ್ತಲಿರುತ್ತೆ. ಕೆಲವು ಪ್ರಾಂತದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ರಾತ್ರಿ ಹೊತ್ತು ಈ ಗಾರ್ಡ್ ಸೆಕ್ಷನ್ ಇಲ್ಲಾಂದರೆ ಅರಣ್ಯದಲ್ಲಿ ಬರುವಾಗ ಲೈಟೆಲ್ಲ ಆಫ್ ಮಾಡಿದ್ರೆ ಹಿಂದೆ ಮುಂದೆ ಏನು ಕಾಣಲ್ಲ, ಕತ್ತಲು ಭಯಂಕರ, ಅಷ್ಟು ಭಯಂಕರವಾಗಿರುತ್ತೆ. ಏನೋ 10 ನಿಮಿಷ ಟಕ್ಕಂದು 1 ನಿಮಿಷದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಲೈಟ್ ಆನ್ ಮಾಡ್ಕೊಳ್ತೀವಿ. ಆನ್ ಮಾಡ್ಕೊಂಡು ಅಮ್ಮಯ್ಯ ಅಂತೀವಿ, 2 ಸೆಕೆಂಡ್ ಅಷ್ಟೇ. ಇವಾಗ ಜೀವಿತ ಪೂರ್ತಿ ಆ ಕತ್ತಲಲ್ಲಿದ್ದರೆ ಹೇಗಿರುತ್ತೆ ರೀ. ಎರಡನೇದಾಗಿ ಆ ಬೆಂಕಿ ಇದೆ ಅಂತ ಹೇಳ್ತಾರೆ ದೇವರು. ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಒಂದು ರೀತಿಯಲ್ಲಿ ಕತ್ತಲು, ಇನ್ನೊಂದು ರೀತಿಯಲ್ಲಿ ಬೆಂಕಿ ಅಂತಾರೆ. ಆ ಗೋಳಾಟ ನಮ್ಗೆ ಬೇಕಪ್ಪ? ಅದೆಲ್ಲ ಯಾರು ನೋಡಿದ್ದಾರೆ? ಅದೇ ಹೇಳ್ತಾರೆ, ಬೈಬಲ್ ಹೇಳುತ್ತೆ, ದೇವರು ಹೇಳ್ತಾ ಇದ್ದಾರೆ, ಬರೆಸಿದ್ದಾರೆ. ನನ್ನ ಮಗನೇ ನಂಬು ಮಗನೇ ಅಂತಾರೆ. ನಾನು ನೋಡಿದ್ರೇನೆ ನಂಬ್ತೀನಪ್ಪ ಅಂತಂದರೆ, ನೋಡಿದ್ರೇನೆ ನಂಬ್ತೀವಂದರೆ ನಾವು ಸಾಯಬೇಕಾಗತ್ತೆ. ನಾವು ಏನಾಗಬೇಕು? ಈ ಲೋಕ ಬಿಟ್ಟು ಹೋಗಬೇಕಾಗತ್ತೆ. ಅಲ್ಲಿ ತನಕ ಸ್ವರ್ಗದ ಬಗ್ಗೆ ಏನರ ಮುಖಾಮುಖಿಯಾಗಿ ನೋಡೋಕ್ಕಾಗಲ್ಲ, ನರಕದ ಬಗ್ಗೆ ಮುಖಾಮುಖಿಯಾಗಿ ನೋಡೋಕ್ಕಾಗಲ್ಲ. ಈ ಲೋಕದಲ್ಲಿ ಅವಾಗವಾಗ ಸ್ವಲ್ಪ ಅನುಭವಿಸ್ತಾ ಇರ್ತೀವಿ. ಆ ಸ್ವರ್ಗದ ವಾತಾವರಣ, ನರಕದ ವಾತಾವರಣ ಅನುಭವಿಸ್ತಾ ಇರ್ತೀವಿ. ಸ್ವರ್ಗದ ವಾತಾವರಣ ಅಷ್ಟೇ, ಸಂಪೂರ್ಣವಲ್ಲ. ಇಲ್ಲಿ ಸ್ವಲ್ಪ ಈ ಶರೀರದಲ್ಲಿ ಅನುಭವಿಸ್ತಾ ಇರ್ತೀವಿ. ಅದು ನರಕದಲ್ಲಿ ಭಯಂಕರವಾದಂಥ ಗೋಳಾಟ ಇರುತ್ತೆ. ಅದೇ ಪ್ರಕಾರ ಒಂದು ಸ್ವರ್ಗದ ವಾತಾವರಣ ಅಂತಂದರೆ ಬಹಳ ಸಂತೋಷವಾದಂಥದ್ದು ಇರುತ್ತೆ ನೋಡಿ. ಅದು ಸ್ವಲ್ಪ ಇರುತ್ತೆ, ಆ ಸ್ವಲ್ಪ ಚಿಕ್ಕದಾಗಿ ಒಂದು ಶಾಂಪಲಾಗಿ ಅನುಭವಿಸ್ತಾ ಇರ್ತೀವಿ. ಭೂಲೋಕದಲ್ಲಿ ಅಲ್ಲಿ ಶಾಶ್ವತವಾಗಿ ನಾವು ಆ ಒಂದು ಅನುಭವವನ್ನು ಅನುಭವಿಸ್ಬೇಕಾದ್ರೆ, ಆ ಸ್ವರ್ಗವನ್ನು ಅನುಭವಿಸ್ಬೇಕಾದ್ರೆ ಈ ಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿಗೆ ಭಕ್ತಿಯಿಂದ ಇರಬೇಕಂತ ಹೇಳ್ತಾರೆ. ನಿನ್ನ ಮತ, ನಿನ್ನ ಜಾತಿ ದೇವ್ರಿಗೆ ಬೇಕಾಗಿಲ್ಲ. ತುಂಬ ಜನ ಅಂದ್ಕೊಳ್ತಾರೆ, ನಿಮ್ಮ ಮತದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಇದೊಂದು ಬೆದರಿಕೆ ಮಾತುಗಳನ್ನು ಹೇಳ್ತೀರಾ ಬ್ರದರ್. ಬೆದರಿಕೆ ಇಲ್ಲ, ಪರಲೋಕದ ಆಸೆ ತೋರಿಸ್ತಾ ಇದ್ದೀರಿ ಬ್ರದರ್. ಮತ್ತು ಇದನ್ನು ಹೇಳ್ತಾರೆ ಇವರು, ಹೆಂಗೆ ಹೇಳ್ತಾರೆ ಅಂದರೆ, ಪರಲೋಕದ ಆಸೆ ತೋರಿಸಿ ನಿಮ್ಮ ಮತದಲ್ಲಿ ಸೇರಿಸ್ಕೊಳ್ತೀರಾ. ಪರಲೋಕದ ಆಸೆ ತೋರಿಸಲ್ಲ, ದೇವರು ತನ್ನ ಮತದಲ್ಲಿ ಕೂಡ ಸೇರಿಸ್ಕೊಳ್ತೀನಿ. ದೇವ್ರಿಗೆ ಮತನೇ ಇಲ್ಲ, ಅವ್ರಿಗೆ ಮತ ಬೇಕಾಗಿಲ್ಲ. ಅವರು ನಮ್ಮ ತಂದೆ, ಆ ತಂದೆಯಾದ ದೇವರನ್ನು ನಂಬಿ ನಾವು ಭಕ್ತಿಯಿಂದ ನಡ್ಕೊಳ್ಬೇಕು. ಆ ಪರಲೋಕ ಇದೆ, ಸ್ವರ್ಗ ಇದೆ, ನರಕ ಇದೆ ಅಂತ ನಂಬಬೇಕು. ನಂಬಿ ಭಕ್ತಿಯಿಂದ ನಡ್ಕೊಳ್ಬೇಕು ಪ್ರಿಯರೇ. ಅದಕ್ಕೆ ರುಜುಗಳು ಸತ್ಯವೇದ ಗ್ರಂಥ ಪ್ರತಿಯೊಂದಕ್ಕೆ ರುಜುಗಳು ತೋರಿಸ್ಕೊಟ್ಟಿದೆ. ಇದನ್ನು ನಂಬಿ ಭಕ್ತಿಯಿಂದ ನಾವು ನಡ್ಕೊಂಡು ದೇವರಿಗೋಸ್ಕರ ಪ್ರಯಾಸ ಪಡಬೇಕು. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ
ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.